ಎಲ್ಲ ವಿದ್ಯಾರ್ಥಿ ಮಿತ್ರರಿಗೆ ಈ ಆನ್ಲೈನ್ ತರಗತಿಗೆ ಸ್ವಾಗತ. ಈ ದಿನ ನಾವು ಏಜೆನ್ಸಿ, ದಟ್ ಮೀನ್ಸ್ ಕಾಂಟ್ರಾಕ್ಟ್ ಆಫ್ ಏಜೆನ್ಸಿ ಅಂದ್ರೆ ಕಾರ್ಯಭಾರಿ ಸಿದ್ಧಾಂತದ ಬಗ್ಗೆ ಒಂದು ಒಂದು ಏನು ಒಂದು ಪಕ್ಷಿ ನೋಟವನ್ನ ಬೀರೋಣ ಅಂತ ಹೇಳ್ಬಿಟ್ಟು ಸೇರಿದೀವಿ. ಇದರಲ್ಲಿ ಮುಖ್ಯವಾಗಿ ನಮ್ಮ ಏನು ಒಂದು ಕರ್ನಾಟಕ ರಾಜ್ಯ ಕಾನೂನು ವಿಶ್ವವಿದ್ಯಾಲಯದಲ್ಲಿ ಹಲವಾರು ಪ್ರಶ್ನೆಗಳನ್ನು ಕೇಳ್ತಾರೆ. ಯಾವುದ್ರ ಬಗ್ಗೆ? ಈ ಕಾರ್ಯಭಾರಿ ಸಿದ್ಧಾಂತದ ಬಗ್ಗೆ. ಅಂದ್ರೆ ಇದರಲ್ಲಿ ಹಲವಾರು ಪ್ರಶ್ನೆಗಳನ್ನ ಕೇಳ್ತಾರೆ. ಇವತ್ತು ನಾವು ಕೇವಲ ಒಂದು ಪ್ರಶ್ನೆಗೆ ನಾವು ನಮ್ಮ ಚರ್ಚೆಯನ್ನ ಸೀಮಿತಗೊಳಿಸೋಣ. ಅದೇನಂದ್ರೆ ಕಾರ್ಯಭಾರಿ ಸಿದ್ಧಾಂತ ಅಂದರೇನು ಮತ್ತು ಯಾವ ಸಮಯದಲ್ಲಿ ಒಬ್ಬ ಕಾರ್ಯಭಾರಿಯು ತನ್ನ ಒಂದು ಪ್ರತ್ಯಯೋಜನೆಯನ್ನ ಇನ್ನೊಬ್ಬನಿಗೆ ವಹಿಸಿಕೊಡಲಾರನು ಅಥವಾ ಅದಕ್ಕಿರುವ ಪ್ರತ್ಯಯೋಜನೆಗೆ ಇರುವಂತಹ ಒಂದು ಅಪವಾದಗಳು, ಇದರ ಬಗ್ಗೆ ನಾವು ಚರ್ಚೆ ಮಾಡೋಣ. ಇದರಲ್ಲಿ ಮೊಟ್ಟ ಮೊದಲನೇದಾಗಿ ಈ ಏಜೆನ್ಸಿ ಅಂದ್ರೆ ಕಾರ್ಯಭಾರತ್ವ ಅನ್ನೋದನ್ನ ತಿಳ್ಕೊಳ್ಳೋಣ. ಇವಾಗ ನಿಮ್ಗೆಲ್ಲರಿಗೂ ತಿಳಿದ ಹಾಗೇನೆ ನಾವು ಏನು ಈ ಸ್ಪೆಷಲ್ ಕಾಂಟ್ರಾಕ್ಟ್ ಆಕ್ಟ್ ಅಲ್ಲಿ ಅಂದ್ರೆ ವಿಶೇಷ ಕರಾರು ಅಧಿನಿಯಮದಲ್ಲಿ ಮೊದಲನೇ ಅಧ್ಯಾಯ ಮುಗಿದಿದೆ. ಮತ್ತೆ ಅದರಲ್ಲಿ ಇಂಡೆಮ್ನಿಟಿ ಮತ್ತೆ ಗ್ಯಾರಂಟಿ, ಎರಡನೇ ಅಧ್ಯಾಯ ವೆಲ್ಮೆಂಟ್ ಅಂಡ್ ಪ್ಲೇಜ್, ಈಗ ಮೂರನೇ ಅಧ್ಯಾಯ ಒಂದು ಏಜೆನ್ಸಿ. ಹಾಗಂದ್ರೆ ಈ ಎಲ್ಲ ಅಧ್ಯಾಯಗಳಲ್ಲಿ ಮುಖ್ಯವಾಗಿ ನಾವು ಏನಂತೆ ಒಂದು ಕಂಟಿನ್ಯೂಸ್ ಒಂದು ವಿ ಕ್ಯಾನ್ ಸಿ ಎ ಕಂಟಿನ್ಯೂಸ್ ಟೈಪ್ಸ್ ಆಫ್ ಕಾಂಟ್ರಾಕ್ಟ್ಸ್ ಅಂದ್ರೆ ಒಂದು ಸಮೂಹ ರೀತಿಯ ನಾವು ಒಂದು ಕರಾರುಗಳನ್ನ ನೋಡ್ತೀವಿ. ಅದರಲ್ಲಿ ಕೆಲವೊಂದು ವಿಭಿನ್ನವಾಗಿರ್ಬೋದು, ಮತ್ತೆ ಕೆಲವೊಂದು ಕರಾರಿನಲ್ಲಿ ಸಾಮ್ಯತೆ ಇರಬಹುದು, ಮತ್ತೆ ಕೆಲವೊಂದು ಡಿಫ್ರೆನ್ಸಸ್ ಇರಬಹುದು. ಮತ್ತೆ ಈ ಏಜೆನ್ಸಿ ಕರಾರಿನ ಬಗ್ಗೆ ನಾವು ಮಾತಾಡ್ಬೇಕಾದ್ರೆ ಮನುಷ್ಯ ಸಾಮಾಜಿಕ ಜೀವಿ. ಆತ ಎಲ್ಲ ತನ್ನ ಕಾರ್ಯಗಳಲ್ಲಿ ಬೇರೆಯವ್ರ ಮೇಲೆ ಅವಲಂಬನೆ ಮಾಡಲೇಬೇಕಾಗುತ್ತೆ. ತಾನೊಬ್ಬನೇ ಎಲ್ಲ ಕೆಲಸವನ್ನ ಮಾಡಿಕೊಳ್ಳೋದಕ್ಕೆ ತುಂಬಾ ಕಷ್ಟ ಸಾಧ್ಯ. ಇಂಥ ಸಮಯದಲ್ಲಿ ತಾನು ತನ್ನ ಕೆಲಸಗಳನ್ನ ಬೇರೆಯವರಿಂದ ಮಾಡಿಸಿಕೊಳ್ಳುವಂತ ಒಂದು ಪ್ರಮೇಯ ಇರಬೇಕಾಗುತ್ತೆ. ಅಂತ ಸಮಯದಲ್ಲಿ ತನ್ನ ಕೆಲಸವನ್ನ ಬೇರೆಯವರಿಗೆ ವಹಿಸುವುದು ಅಂದ್ರೆ ಕಾರ್ಯಭಾರತ್ವ, ಅದನ್ನ ಇನ್ನೊಂದು ರೀತಿಯಲ್ಲಿ ಅಂದ್ರೆ ಅಭಿಕರಣ ಅಂತಾನೂ ಕರೀತಾರೆ. ಇದನ್ನ ಮಾಡಬೇಕಾಗಿರುತ್ತದೆ. ಅದನ್ನ ನಮ್ಮ ಈ ಒಂದು ವಿಶೇಷ ಕರಾರು ಅಧಿನಿಯಮದಲ್ಲಿ ಅಂದ್ರೆ ಕರಾರು ಅಧಿನಿಯಮದಲ್ಲಿ ನಾವು ಈ ಕಲಂ 182ರಲ್ಲಿ ನೋಡ್ತೀವಿ. ಅಂದ್ರೆ ಇದರಲ್ಲಿ ಕಾರ್ಯಭಾರತ್ವದ ಬಗ್ಗೆ ಒಂದು ಯಾವುದೇ ವ್ಯಾಖ್ಯಾನ ಕೊಟ್ಟಿಲ್ಲ. there is no definition with regard to the agency, but we can see the definitions with regard to the agent and the principal. ಅದನ್ನ ನಾವು ನೋಡ್ತೀವಿ. ಅದರಲ್ಲಿ ಮುಖ್ಯವಾಗಿ ನಾವು ಈಗಿನ ಯುಗದಲ್ಲಿ ಏನಂದ್ರೆ ಇದರಲ್ಲಿ ಕಾರ್ಯಭಾರತ್ವ ಯಾವಾಗ ನಾವು ನೋಡ್ತೀವಿ ಅಂದ್ರೆ ಇವಾಗ ನಾವು ಒಂದು ಉದಾಹರಣೆ ಕೊಡ್ತೀನಿ ನಿಮ್ಗೆ, ತುಂಬಾ ಚೆನ್ನಾಗಿ ಅರ್ಥ ಆಗುತ್ತೆ. ಇವಾಗ ಒಬ್ಬ ವ್ಯಕ್ತಿ ಕೆಲವೊಂದು ಸಮಯದಲ್ಲಿ ತಾನೇ ಏನೋ ಒಂದು ಬ್ಯಾಂಕಿಗೆ ಹೋಗೋದಕ್ಕಾಗೋದಿಲ್ಲ, ಕೆಲವೊಂದು ವ್ಯಕ್ತಿಗಳನ್ನ ಕಳಿಸ್ಬೇಕಾಗುತ್ತೆ. ಮತ್ತೆ ನಿಮ್ಗೆಲ್ಲ ಗೊತ್ತಿರೋ ರೀತಿಯಲ್ಲಿ ಈ ನೆಗೋಷಿಯಬಲ್ ಇನ್ಸ್ಟ್ರೂಮೆಂಟ್ ಆಕ್ಟ್ ಅಂದ್ರೆ ಸ್ವಾಮಿತ್ವ ವರ್ಗಾವಣೆ ಅಧಿನಿಯಮದಲ್ಲಿ ಹುಂಡಿ, ಬಿಲ್ ಆಫ್ ಎಕ್ಸ್ಚೇಂಜ್ ಮತ್ತೆ ಈ ರೀತಿ ಹಲವಾರು ಒಂದು ಸ್ವಾಮಿತ್ವ ವರ್ಗಾವಣೆ ಒಂದು ಇನ್ಸ್ಟ್ರೂಮೆಂಟ್ಸ್ ಇರುತ್ತೆ. ಅವುಗಳನ್ನ ಒಬ್ಬ ಏಜೆಂಟಿನ ಮುಖಾಂತರ ಮುರಿದುಕೊಳ್ಳುವುದು ಅಥವಾ ನಗದೀಕರಣ ಮಾಡಿಕೊಳ್ಳುವುದು ಮಾಡ್ಕೊಳ್ಬೇಕಾಗುತ್ತದೆ. ಇಂತಹ ಒಂದು ವಿಷಯಗಳನ್ನ ನಾವು ನೋಡ್ಬೋದು. ಮತ್ತೆ ಇದೇ ರೀತಿಯಲ್ಲಿ ಒಂದು ಸರಳವಾದ ಉದಾಹರಣೆ ಅಂತ ಹೇಳಿದ್ರೆ ಒಂದು ಸರಳವಾದ ಉದಾಹರಣೆ ಅಂತ ಹೇಳಿದ್ರೆ ನಾವು ಏನ್ ನೋಡ್ತೀವಿ ಅಂದ್ರೆ ಮತ್ತು ಒಬ್ಬ ಕಾರ್ಯಭಾರಿಯು ತನಗೆ ಪ್ರತ್ಯಯೋಜನೆ ಕೊಟ್ಟಿರುವಂತಹ ಒಂದು ಪ್ರತ್ಯಯೋಜನೆಯನ್ನ ಪ್ರತ್ಯಯೋಜನೆಯನ್ನ ಮಾಡುವಂತಿಲ್ಲ. ಅಂದ್ರೆ ಒಬ್ಬ ಕಾರ್ಯಭಾರಿಯು ತನಗೆ ನೀಡಿರುವಂತಹ ಒಂದು ಕಾಯಕವನ್ನ ಮತ್ತೊಬ್ಬ ವ್ಯಕ್ತಿಗೆ ವಹಿಸುವಂತಿಲ್ಲ. ಇದರ ಬಗ್ಗೆ ಒಂದು ಲ್ಯಾಟಿನ್ ಮ್ಯಾಕ್ಸಿಮ್ ಇದೆ, ಅದನ್ನ ನಾವು
an agent cannot delegate his powers to another ಅಂತ ನಾವು ನೋಡ್ತೀವಿ. ಅದರಲ್ಲಿ ಕೆಲವೊಂದು ಅಪವಾದಗಳಿದೆ, ಅದನ್ನು ಸಹ ನಾವು ಪರಿಶೀಲಿಸೋಣ. ಇವಾಗ ಮುಂದಿನ ಒಂದು ಭಾಗವಾಗಿ ಏನಂತ ಹೇಳಿದ್ರೆ, ಕಾಂಟ್ರಾಕ್ಟರ್ ಏಜೆನ್ಸಿಯಲ್ಲಿ ಆ ಒಂದು ಏಜೆಂಟ್ನ ಒಂದು ಒಂದು ಏನು ಅವನ ವ್ಯಾಖ್ಯೆ ಅಂದ್ರೆ ಕಲಂ 182ರಲ್ಲಿ ಒಬ್ಬ ಏಜೆಂಟ್ ಅಂದ್ರೆ ಯಾರು ಅದ್ರ ಬಗ್ಗೆ ನಾವು ತಿಳ್ಕೊಳ್ಳೋಣ. ಅದರಲ್ಲಿ when a person called the agent as authority to act on behalf of another called principal. When a person called the agent as the authority to act on behalf of another is called the agent. ಅದರಲ್ಲಿ ಕಾರ್ಯಭಾರಿ ಅಂದ್ರೆ ಮತ್ತೊಬ್ಬ ವ್ಯಕ್ತಿಗಾಗಿ ಯಾವುದೇ ಒಂದು ಕಾರ್ಯ ಮಾಡಲು ಅಥವಾ ಇನ್ನೊಬ್ಬ ವ್ಯಕ್ತಿಯನ್ನ ಪ್ರತಿನಿಧಿಸಲು ನೇಮಕಗೊಂಡ ವ್ಯಕ್ತಿ. ಅಂದ್ರೆ ಅಕಾರ್ಡಿಂಗ್ ಟು ಸೆಕ್ಷನ್ 182, agency means a person employed to do an act for another and represent the another person. ಅಂದ್ರೆ ಏನಂತ ಹೇಳಿದ್ರೆ, ಅವನು ತನ್ನನ್ನ ಒಬ್ಬ ಏಜೆಂಟ್ ಒಬ್ಬ ವ್ಯಕ್ತಿಯನ್ನ ಪ್ರತಿನಿಧಿಸುವುದಕ್ಕಾಗಿ ಮತ್ತು ಇನ್ನೊಬ್ಬನ ಪರವಾಗಿ ಒಂದು ಕಾರ್ಯನಿರ್ವಹಣೆ ಮಾಡುವಂತ ಒಬ್ಬ ವ್ಯಕ್ತಿ ಆಗ್ತಾನೆ. ಆದ್ರೆ ಇದರಲ್ಲಿ ಇವನ ಕಾರ್ಯ ಯಾವ ರೀತಿ ಇದೆ ಅನ್ನೋದಂತ ಹೇಳಿದ್ರೆ, ಅವ್ನು ಬರೀ ಒಬ್ಬ ಏನು he will not become only a connecting link between the principal and third party. ಅಂದ್ರೆ ಅವನು ಬರೀ ಒಂದು ಮೂರನೇ ವ್ಯಕ್ತಿ ಮತ್ತೆ ತನ್ನ ಪ್ರಿನ್ಸಿಪಾಲ್ ಅಂದ್ರೆ ಮಾಲೀಕ, ಅವರಿಬ್ಬರನ್ನ ಒಂದು ಜೊತೆಗೂಡಿಸುವ ವ್ಯಕ್ತಿ ಮಾತ್ರ ಆಗಲ್ಲ. ಮತ್ತೆ ಅವನು ಕೆಲವೊಂದು ಒಂದು ಹೊಣೆಗಾರಿಕೆಯನ್ನು ಹೊಂದಿರ್ತಾನೆ. ಅದರಲ್ಲಿ ನೋಡೋಣ. ಇದರಲ್ಲಿ ಮೊದಲನೇದಾಗಿ ಈ ಏಜೆಂಟ್ ಅಂದ್ರೆ ಯಾವ ವ್ಯಕ್ತಿಯನ್ನ ನಾವು ಕರಿತೀವಿ, ಯಾವ ವ್ಯಕ್ತಿಯನ್ನ ನಾವು ಎಲ್ಲಾ ವ್ಯಕ್ತಿಗಳು ಒಬ್ಬ ಕಾರ್ಯಭಾರಿ ಆಗೋದಕ್ಕೆ ಸಾಧ್ಯವೇ? ಅಂದ್ರೆ ಒಬ್ಬ ನಮ್ಮ ಅಂಗಡಿಯಲ್ಲಿ ಕೆಲಸ ಮಾಡುವಂತ ವ್ಯಕ್ತಿ, ಅಥವಾ ಒಂದು ಮೈನಿಂಗ್ ಅಲ್ಲಿ ಕೆಲಸ ಮಾಡುವಂತ ವ್ಯಕ್ತಿ, ಮತ್ತೆ ಒಂದು ಹೊಲದಲ್ಲಿ ಉಳುವಂತ ವ್ಯಕ್ತಿ, ನಮ್ಮ ಪರವಾಗಿ ಉಳುವಂತ ವ್ಯಕ್ತಿಯನ್ನ ನಾವು ಒಬ್ಬ ಏಜೆಂಟ್ ಅಂತ ಕರೆಯಬಹುದೇ ಅನ್ನೋದನ್ನ ನಾವು ಈ ಕೃಷ್ಣ ವಿರುದ್ಧ ಗಣಪತಿಯಲ್ಲಿ ಒಂದು ನ್ಯಾಯಾಲಯ ಇದರ ಬಗ್ಗೆ ಮಡ್ರಾಸ್ ನ್ಯಾಯಾಲಯ, ಉಚ್ಚ ನ್ಯಾಯಾಲಯ ಹೇಳಿದೆ. ಅಂದ್ರೆ ಎವ್ರಿ ಪರ್ಸನ್ ಕೆನಾಟ್ ಬಿಕಮ್ an agent. ಅಂದ್ರೆ ಎಲ್ಲಾ ವ್ಯಕ್ತಿಗಳನ್ನ ಅವರನ್ನ ನಾವು ಕಾರ್ಯಭಾರಿ ಅಂತ ಹೇಳೋದಕ್ಕೆ ಸಾಧ್ಯ ಆಗಲ್ಲ. ಬಿಕಾಸ್ ಎ ಡೊಮೆಸ್ಟಿಕ್ ಸರ್ವೆಂಟ್ ಕೆನಾಟ್ ಬಿ ಏಜೆಂಟ್. ಮತ್ತೆ ಎ ಪರ್ಸನ್ ವರ್ಕ್ಸ್ ಇನ್ ದಿ ಫೀಲ್ಡ್ he will also not become agent. Then who is an agent? ಅಂದ್ರೆ ಏಜೆಂಟ್ ಅಂದ್ರೆ ಯಾರು? ಅದನ್ನ ಈ ಸೆಕ್ಷನ್ 182 ನೋಡಿದ್ವಿ. It means he who works on behalf of somebody else. ಅಂದ್ರೆ ಒಬ್ಬ ವ್ಯಕ್ತಿಯ ಪರವಾಗಿ ಅವನು ಒಂದು ಕೆಲಸವನ್ನ ಮಾಡಿದ್ರೆ ಅವನನ್ನು ನಾವು ಏಜೆಂಟ್ ಅಂತ ಕರಿತೀವಿ. ಮತ್ತೆ ಅವನು ಪ್ರತಿನಿಧಿಸಿದ್ರೆ, ಅಂದ್ರೆ ಯಾವ ಸಂದರ್ಭಗಳಲ್ಲಿ ಅವನು ಏಜೆಂಟ್ ಆಗ್ತಾನೆ ಅನ್ನೋದನ್ನ ಕೆಲವೊಂದು ಪ್ರಕರಣಗಳಲ್ಲಿ ಹೇಳಿದ್ದಾರೆ. ಅದು ಯಾವ್ಯಾವ ಪ್ರಕರಣ ಅಂತ ಹೇಳಿದ್ರೆ, ಒಂದು ಗೌರ್ಮೆಂಟ್ ಆಫ್ ಇಂಡಿಯಾ ವಿರುದ್ಧ ಜಮಾದಾರ್, ಅಂದ್ರೆ ಗೌರ್ಮೆಂಟ್ ಆಫ್ ಇಂಡಿಯಾ ವಿರುದ್ಧ ಜಮಾದಾರ್ ಪ್ರಕರಣದಲ್ಲಿ ಹೇಳಿದ್ದಾರೆ. ಅದರಲ್ಲಿ ಒಬ್ಬ ವ್ಯಕ್ತಿ he has got the work, he has been authorized to collect the what you call rice in Nepal, and he has to mill it in different parts of the India, and he has to dispatch it to the different parts of the state. ಅಂದ್ರೆ ಅವನು ಯಾವ ರೀತಿ ಒಬ್ಬ ವ್ಯಕ್ತಿ ಆಗಿರ್ತಾನೆ ಅಂದ್ರೆ, ಒಂದು ರೈಸ್ ನೇಪಾಳಲ್ಲಿ ತಗೊಳ್ಳೋದು, ಮತ್ತೆ ಅದನ್ನ ಬೇರೆ ಬೇರೆ ಇದರಲ್ಲಿ ಅದನ್ನ ಮಿಲ್ಲಿಂಗ್ ಅಲ್ಲಿ ಮಾಡಿ ಕಳ್ಸೋದು. ಅಂದ್ರೆ ಇದರಲ್ಲಿ ಒಬ್ಬ ಕಾರ್ಯಭಾರಿ ಮತ್ತೆ ಯಜಮಾನನ ನಡುವಿನ ಇರುವಂತ ಒಂದು ಸಂಬಂಧ, ಆ ಸಂಬಂಧ ಯಾವ ರೀತಿ ಇರ್ಬೇಕು, ಆ ಸಂಬಂಧ ಯಾವ ರೀತಿ ಇರ್ಬೇಕಂತ ಹೇಳಿದ್ರೆ, ಈ ಶುಡ್ ಬಿ ಆಫ್ ಫಿಡ್ಯೂಷಿಯರಿ ರಿಲೇಶನ್ಶಿಪ್. ಅಂದ್ರೆ ಒಬ್ಬ ನ್ಯಾಸದಾರಿಯಾಗಿರುವಂತ ಒಂದು ಸಂಬಂಧ ಹೊಂದಿರ್ಬೇಕು ಅವನು. ಯಾರೋ ಒಬ್ಬ ಕಾರ್ಯಭಾರಿ ಅಂದ್ರೆ ನ್ಯಾಸದಾರಿಯ ಸಂಬಂಧ ಇರಬೇಕು ಯಾರ ನಡುವೆ? ಒಬ್ಬ ಕಾರ್ಯಭಾರಿ ಮತ್ತೆ ಮಾಲೀಕನ ನಡುವೆ. ಅದನ್ನ ಕನ್ನಡದಲ್ಲಿ ಏನಂತ ಕರಿತೀವಿ? ಪ್ರತ್ಯಭಿಜ್ಞ ಸಂಬಂಧ. That means the agent has got the what you call the responsibility to protect the property. That means immovable property or movable property of the principal, and he should work as a trustee. And he should work as the trustee. ಅಂದ್ರೆ ಒಬ್ಬ ಟ್ರಸ್ಟಿ, ಒಬ್ಬ ನ್ಯಾಸತ್ವವನ್ನ ಹೊಂದಿರುವಂತ ವ್ಯಕ್ತಿಯ ಅಂತೆ ಆತ ಕೆಲಸ ಮಾಡ್ಬೇಕು. ಸೊ ದೀಸ್ ಆರ್ ಆಲ್ ದಿ ಥಿಂಗ್ಸ್ ವಿ ಹ್ಯಾವ್ ಟು ಕಮ್ ಅಕ್ರಾಸ್. ಮತ್ತೆ ಅದೇ ರೀತಿಯಲ್ಲಿ ಒಬ್ಬ ಈ ಯಾವ ಪ್ರಕರಣದಲ್ಲಿ ಅಂತ ಹೇಳಿದ್ರೆ, ಇದು
ಕೆ ರಾಮಚಂದ್ರ ರಾವ್ ವಿರುದ್ಧ ಆಂಧ್ರ ಪ್ರದೇಶ ಸರ್ಕಾರ ಇದರಲ್ಲಿ ಈ ಯಾವ ಸಂದರ್ಭದಲ್ಲಿ ಒಬ್ಬ ವ್ಯಕ್ತಿ ಒಬ್ಬ ರಾಯಭಾರಿಯಾಗಿ ಅಥವಾ ಕಾರ್ಯಭಾರಿ ಕೆಲಸ ಮಾಡ್ಬೇಕಂತ ಹೇಳಿದ್ರೆ ಅವನು ಈ 142 ನೆಗೋಷಿಯಬಲ್ ಇನ್ಸ್ಟ್ರೂಮೆಂಟ್ ಆಕ್ಟ್ ಅಲ್ಲಿ ಯಾವುದೋ ಒಬ್ಬ ಧಾರಕ ತಾನೇ ಒಂದು ಡಿಸಾನರ್ಡ್ ಚೆಕ್ಸ್ ಅಲ್ಲಿ ತಾನೇ ಒಬ್ಬ ದೂರನ್ನ ದಾಖಲು ಮಾಡುವಂತಿಲ್ಲ, ಮತ್ತೆ ಅದನ್ನ ಯಾರೋ ಒಬ್ಬ ಏಜೆಂಟ್ ಸಹ ದಾಖಲು ಮಾಡಬಹುದು ಅಂತ ಹೇಳಿದ್ದಾರೆ. ಅಂದ್ರೆ ನಮ್ಮ ವಾಣಿಜ್ಯಾತ್ಮಕ ವಿಷಯಗಳಲ್ಲಿ ಒಬ್ಬ ಕಾರ್ಯಭಾರಿಯು ಕೆಲವೊಂದು ಹೊಣೆಗಾರಿಕೆಯನ್ನ ಹೊಂದಿರೋದ್ರ ಜೊತೆಗೆ ಆತ ಒಬ್ಬ ಯಜಮಾನನ ಏನು ಅವನ ಬಗ್ಗೆ ಒಂದು ವಿಶೇಷವಾದ ಒಂದು ಹೊಣೆಗಾರಿಕೆಯನ್ನು ಹೊಂದಿರ್ತಾನೆ ಅವನ ಸ್ವತ್ತಿನ ಬಗ್ಗೆ, ಮತ್ತೆ ತನಗೆ ಯಾವ ರೀತಿಯನ್ನು ಹೊಣೆಗಾರಿಕೆಯನ್ನು ಕೊಡಲ್ಪಟ್ಟಿದೆ ಅಂತ ಹೇಳ್ಬಿಟ್ಟು. ಅಂದ್ರೆ ಒಬ್ಬ ಕಾರ್ಯಭಾರಿಯು ತನಗೆ ಕೊಟ್ಟಿರೋದೊಂದು ಲಕ್ಷ್ಮಣ ರೇಖೆಯ ಪರಿಧಿಯನ್ನ ದಾಟಿ ಬರುವಂತಿಲ್ಲ. ಅಂದ್ರೆ ಅವನು ಕೊಟ್ಟಿರುವಂತ ಒಂದು ಪರಿಧಿಯನ್ನು ಅವನು ದಾಟಿ ಬಂದ್ರೆ ಅಂತಹ ಒಂದು ಕಾರ್ಯಭಾರಕ್ಕೆ, ಅಂತಹ ಒಂದು ಕೃತ್ಯಕ್ಕೆ ಒಬ್ಬ ಮಾಲೀಕ ಅವನು ಹೊಣೆಗಾರಿಕೆಯನ್ನ ಹೊಂದಿರುವುದಿಲ್ಲ. ಇದು ನಾವು ಮುಖ್ಯವಾಗಿ ನೋಡ್ಬೇಕಾಗುತ್ತೆ. ಅದಕ್ಕೋಸ್ಕರ ನಾವೇನಂತ ಕರಿತೀವಿ, an agent is not mere a connecting link between the principal and third party. ಅಂದ್ರೆ ಒಬ್ಬ ಯಜಮಾನ ಮತ್ತು ಮೂರನೇ ವ್ಯಕ್ತಿಗೆ ಬರೀ ಪೋಸ್ಟ್ ಆಫೀಸ್ ತರ ಕೆಲಸ ಮಾಡುವಂತ ಕಾಯಕವನ್ನ ಒಬ್ಬ ಕಾರ್ಯಭಾರಿ ಹೊಂದಿರುವುದಿಲ್ಲ ಅಂತ ನಾವು ನೋಡ್ತೀವಿ. ಅಂಡ್ ಎಸ್ ದ ಪವರ್ ಟು ಮೇಕ್ ದ ಪ್ರಿನ್ಸಿಪಾಲ್ ಆನ್ಸರಬಲ್ ಟು ಪಾರ್ಟೀಸ್ ಫಾರ್ ಹಿಸ್ ಕಾಂಡಕ್ಟ್. ಅಂದ್ರೆ ಒಬ್ಬ ಕಾರ್ಯಭಾರಿಯ ಹೊಣೆಗಾರಿಕೆ ಯಾವ ರೀತಿ ಇರುತ್ತೆ ಅಂತ ಹೇಳಿದ್ರೆ, ಅವನು ಹ್ಯಾಸ್ ಗಾಟ್ ದ ಅಥಾರಿಟಿ, ಹ್ಯಾಸ್ ಗಾಟ್ ದ ಪವರ್. ಅಂದ್ರೆ ಒಬ್ಬ ಯಜಮಾನನು ತನ್ನ ಕೃತ್ಯಕ್ಕೆ ಮೂರನೇ ವ್ಯಕ್ತಿಗಳಿಗೆ ಅಥವಾ ತನ್ನ ನಡವಳಿಕೆಗೆ, ತನ್ನ ಕಾಯಕಕ್ಕೆ ಮೂರನೇ ವ್ಯಕ್ತಿಯ ಹೊಣೆಗಾರಿಕೆಯನ್ನ ಉಂಟು ಮಾಡುವಂತ ಅಧಿಕಾರವನ್ನು ಹೊಂದಿರ್ತಾನೆ. ಅಂದ್ರೆ ಇದರಲ್ಲಿ ನಾವು ಮುಖ್ಯವಾಗಿ ನೋಡ್ಬೇಕಾಗಿರೋದು ಬರೀ ಈಸ್ ನಾಟ್ ದ ನಿಯರ್ ಕನೆಕ್ಟಿಂಗ್ ಲಿಂಕ್. ಅಂದ್ರೆ ಅವನು ಯಾವ ರೀತಿ ಒಂದು ಪವರ್ ಅಥವಾ ಅಥಾರಿಟಿ ಅಥವಾ ಅಧಿಕಾರವನ್ನು ಹೊಂದಿರ್ತಾನೆ ಅಂದ್ರೆ ತನ್ನ ಕೃತ್ಯಕ್ಕೆ ಒಬ್ಬ ಯಜಮಾನ ಮೂರನೇ ವ್ಯಕ್ತಿಗೆ ಜವಾಬ್ದಾರಿ ಆಗ್ಬೇಕು ಅನ್ನೋ ರೀತಿಯಲ್ಲಿ ಹೊಂದಿರ್ತಾನೆ. ಅದೇ ರೀತಿಯಲ್ಲಿ ಏಜೆಂಟ್ is a person employed to do any act for another, to represent another in dealings with third person. ಅಂದ್ರೆ ತಾನು ಮಾಡಿದಂತ ಕೃತ್ಯಗಳಿಗೆ ಯಜಮಾನ ತಾನೇ ಮಾಡಿರೋಂತ ಕೃತ್ಯಗಳಿಗೆ ಯಾವ ರೀತಿಯಲ್ಲಿ ಹೊಣೆಗಾರರಾಗಿರ್ತಾನೋ ಅದೇ ರೀತಿಯಲ್ಲಿ ಒಬ್ಬ ಯಜಮಾನನು ಹೊಣೆಗಾರಿಕೆಯನ್ನ ಹೊಂದಿರುತ್ತಾನೆ. ಇದರಲ್ಲಿ ಯಾವ ವಿಷಯ ಅಂದ್ರೆ, ಮೊದಲನೇದಾಗಿ he has the power, he has got the authority to make the principal answerable to third parties for his conduct. ತನ್ನ ಕೃತ್ಯಕ್ಕೆ ಮತ್ತೆ ಹೊಣೆಗಾರಿಕೆಯನ್ನು ಹೊಂದಿರ್ತಾನೆ. ಹೊಣೆಗಾರಿಕೆ ಅಂತ ಹೇಳಿದ್ರೆ ಅವನಿಗೊಂದು ಅಥಾರಿಟಿ ಇರುತ್ತೆ. ಯಾರಿಗೆ? ಒಬ್ಬ ಕಾರ್ಯಭಾರಿಗೆ. ಅಂದ್ರೆ ಮಾಲೀಕನನ್ನು ಮೂರನೇ ವ್ಯಕ್ತಿಗೆ ಆನ್ಸರಬಲ್ ಅಂದ್ರೆ ಅವನಿಗೆ ಅಂತ ಕೃತ್ಯಕ್ಕೆ, ಅಂದ್ರೆ ಏನಂದ್ರೆ ಇವಾಗ ಕಾರ್ಯಭಾರಿ ಏನೋ ಮಾಡದ, ಮತ್ತೆ ಯಾರು ಯಜಮಾನ ನನ್ಗೆ ಗೊತ್ತಿಲ್ಲ ಅಂತ ಹೇಳೋ ರೀತಿಯಲ್ಲಿ ಇಲ್ಲ. ಅದಕ್ಕೋಸ್ಕರ ಇಟ್ ಡಿಪೆಂಡ್ಸ್ ಅಪಾನ್ ವಾಟ್ ಇಸ್ ದ ರಿಲೇಶನ್ಶಿಪ್ ಬಿಟ್ವೀನ್ ದಿ ಏಜೆಂಟ್ ಅಂಡ್ ದಿ ಪ್ರಿನ್ಸಿಪಾಲ್. ಅಂದ್ರೆ ಅವರ ಏನ್ ಅಂಡರ್ಸ್ಟ್ಯಾಂಡಿಂಗ್ ಏನಿದೆ, ಅಂದ್ರೆ ಅವರ ನಡುವಿನ ಸಂಬಂಧ ಯಾವ ರೀತಿ ಇದೆ, ಅದರ ಮೇಲೆ ಅವಲಂಬನೆ ಆಗಿರ್ತದೆ. ಮತ್ತೆ ಈ ಕಾರ್ಯಭಾರಿ ಯಾವುದೇ ಕೃತ್ಯವನ್ನ ಮಾಡಿರ್ತಾನೆ, ಆ ಕೃತ್ಯಗಳಿಗೆ ಅವನು ಯಜಮಾನ ಅದಕ್ಕೆ ತಲೆ ಕೊಡಬೇಕಾಗುತ್ತೆ. ಇದು ನಾವು ಸೆಕ್ಷನ್ 182ರಲ್ಲಿ ನಾವು ನೋಡ್ತಾ ಇದೀವಿ. ಅದರ ಜೊತೆಗೆ ನಾವು ಇದರಲ್ಲಿ ಈ ಯಜಮಾನ ಅಂದ್ರೆ ಯಾರು ಅನ್ನೋದನ್ನು ಸಹ ನೋಡ್ಕೋಬೇಕಾಗುತ್ತದೆ. ಅಂದ್ರೆ ಯಾರ ವ್ಯಕ್ತಿಯ ಪರವಾಗಿ ಒಂದು ಕಾರ್ಯಭಾರಿ ಕೆಲಸ ಮಾಡ್ತಾನೋ, ಅಥವಾ ಯಾರ ವ್ಯಕ್ತಿಯ ಪರವಾಗಿ ಒಂದು ಕಾರ್ಯಭಾರಿ ಕೆಲಸ ಮಾಡ್ತಾನೋ, ಮತ್ತೆ ಯಾರನ್ನ ಪ್ರತಿನಿಧಿಸ್ತಾನೋ ಅಂತವನ್ನ ನಾವು ಪ್ರಿನ್ಸಿಪಾಲ್ ಅಂತ ಕರಿತೀವಿ. ಅಂದ್ರೆ ಎ ಪರ್ಸನ್ ಫಾರ್ ಹೂಮ್ ದ ಆಕ್ಟ್ ಇಸ್ ಡನ್ ಆರ್ ಹೂ ಇಸ್ ಸೋ ರೆಪ್ರೆಸೆಂಟೆಡ್. ಇದನ್ನ ನಾವು ನೋಡ್ತೀವಿ. ಅದನ್ನ ಫಾರ್ ಹೂಮ್ ದ ಆಕ್ಟ್ ಇಸ್ ಡನ್ ಆರ್ ಫಾರ್ ಇಸ್ ರೆಪ್ರೆಸೆಂಟೆಡ್ ಇದಿರುತ್ತೆ.
ಮತ್ತೆ ಇದರಲ್ಲಿ ಒಂದು ಟೆಸ್ಟ್ ಆಫ್ ಏಜೆನ್ಸಿ ಅಂದ್ರೆ ಇದು ನಿಜವಾಗ್ಲೂ ಒಂದು ಕಾರ್ಯಭಾರತ್ವ ಆಗಿದೆಯಾ ಅನ್ನೋದನ್ನ ನಾವು ಯಾವ ಒಂದು ಪ್ರಕರಣದಲ್ಲಿ ನೋಡ್ತೀವಿ ಅಂತ ಹೇಳಿದ್ರೆ, ಅದರಲ್ಲಿ ನಾವು ಲೂನ್ ಕರಾನ್ ವಿರುದ್ಧ ಜಾನ್ ಅಂಡ್ ಕಂಪನಿ, ಲೂನ್ ಕರಾನ್ ಮತ್ತು ಜಾನ್ ಅಂಡ್ ಕಂಪನಿ, ಲೂನ್ ಕರಾನ್ ವಿರುದ್ಧ ಜಾನ್ ಅಂಡ್ ಕಂಪನಿ AIR 1967, ಆಲ್ ಇಂಡಿಯಾ 308. ಈ ಪ್ರಕರಣದಲ್ಲಿ ಈ ಟೆಸ್ಟ್ ಆಫ್ ಏಜೆನ್ಸಿಯನ್ನ ಅಳವಡಿಸಲಾಗಿದೆ. ಇದರಲ್ಲಿ ಮುಖ್ಯವಾಗಿ 2 ವಿಷಯಗಳನ್ನ ನಾವು ನೋಡ್ತೀವಿ. ಅಂದ್ರೆ ಇದರಲ್ಲಿ ಯಾವಾಗ ನಾವು ಒಂದು 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 ಕಾರ್ಯಭಾರತ್ವ ಇದೆ, ಕಾರ್ಯಭಾರತ್ವದ ಸಂಬಂಧ ಇದೆ ಅಂತ ಹೇಳಿ ನೋಡ್ಬೇಕಂದ್ರೆ ಅದರಲ್ಲಿ 2 ವಿಷಯಗಳನ್ನ ನಾವು ನೋಡ್ಬೇಕು. ಅಂದ್ರೆ ಮೊದಲನೇ ವಿಷಯ ಏನಂತ ಹೇಳಿದ್ರೆ, the court must examine the true nature of the relationship and functions and responsibilities of the alleged agent to determine the existence of agency. ಇದು ಮುಖ್ಯವಾದ ಮೊದಲನೆಯ ವಿಷಯ. ಅಂದ್ರೆ the court must examine the true nature of the relationship and the functions and responsibilities of the alleged agent to determine the existence of the agent. ಅಂದ್ರೆ ಇದರಲ್ಲಿ ಕಾರ್ಯಭಾರಿಯ ಸಂಬಂಧ ಮತ್ತೆ ಆತನ ಹೊಣೆಗಾರಿಕೆಯ ಆಧಾರದ ಮೇಲೆ ಕಾರ್ಯಭಾರತ್ವವು ನಿರ್ದೇಶಿಸಲ್ಪಡುತ್ತದೆ. ಅಂದ್ರೆ ಅವನು ಯಾವ ರೀತಿ ಒಂದು ಹೊಣೆಗಾರಿಕೆಯನ್ನು ಹೊಂದಿರ್ತಾನೆ ಮತ್ತೆ ಅವನು ಯಾವ ರೀತಿ ಕಾರ್ಯವನ್ನ ನಿರ್ವಹಿಸ್ತಾನೆ ಅದರ ಮೇಲೆ ಈ ನಾವು ಒಂದು ಸತ್ವ ಪರೀಕ್ಷೆ, ಯಾವುದು ಒಂದು ಏಜೆನ್ಸಿಯ ಒಂದು ಸತ್ವ ಪರೀಕ್ಷೆಯನ್ನ ನೋಡ್ಬೋದು. ಅದೇ ರೀತಿಯಲ್ಲಿ ಎರಡನೇ ಒಂದು ವಿಷಯ ಏನಂತ ಹೇಳಿದ್ರೆ, you should have the capacity to create contractual relationship between the principal and the third party. ಅಂದ್ರೆ has the authority to represent the principal in dealings with the third parties. ಅಂದ್ರೆ ತನ್ನ ಮಾಲೀಕನನ್ನ ಮೂರನೇ ವ್ಯಕ್ತಿಯ ಪರವಾಗಿ ಅವನು ಯಾವಾಗ ಪ್ರತಿನಿಧಿಸಲ್ಪಡ್ತಾನೆ ಅಂತ ಸಂದರ್ಭದಲ್ಲಿ ಅವನನ್ನ ತನ್ನ ಕೃತ್ಯಕ್ಕೆ ಯಾವ ರೀತಿ ಮಾಲೀಕನನ್ನ ಹೊಣೆಗಾರಿಕೆಯನ್ನ ಮಾಡ್ತಾನೆ ಅನ್ನೋ ವಿಷಯದಲ್ಲಿ ನಾವು ಈ ಟೆಸ್ಟ್ ಆಫ್ ಏಜೆನ್ಸಿಯಲ್ಲಿ ನಾವು ನೋಡ್ತೀವಿ. ದಟ್ ಮೀನ್ಸ್ ಈ ಕ್ರಿಯೇಟ್ ಕಾಂಟ್ರಾಕ್ಚುಯಲ್ ರಿಲೇಶನ್ಶಿಪ್ ಬಿಟ್ವೀನ್ ದ ಪ್ರಿನ್ಸಿಪಲ್ ಅಂಡ್ ದ ಥರ್ಡ್ ಪಾರ್ಟಿ, ಈ ವಿಷಯ ನೋಡ್ತೀವಿ. ಅಂಡ್ ಈ ಕ್ಯಾನ್ ಬೈಂಡ್ ದ ಪ್ರಿನ್ಸಿಪಲ್ ಆಫ್ ಹಿಸ್ ಓನ್ ಆಕ್ಟ್ಸ್. ಅಂದ್ರೆ ಆ ಮಾಲೀಕನನ್ನ ತಾನು ತನ್ನ ಕೃತ್ಯಕ್ಕೆ ತಾನು ಏನು ಹೊಣೆಗಾರಿಕೆಯನ್ನಾಗಿ ಮಾಡ್ತಾನೆ. ಇದ್ರ ಜೊತೆಗೆ ಇದರಲ್ಲಿ ಈ ಒಟ್ಟಾರೆಯಾಗಿ ನಾವು ಏನ್ ಹೇಳ್ತೀವಿ ಅಂದ್ರೆ, ಇದರಲ್ಲಿ ಸಮ್ಮರಿ ಏನ್ ಹೇಳುತ್ತೆ ಅಂತ ಹೇಳಿದ್ರೆ, ಏಜೆನ್ಸಿ ಇಸ್ ಎ ಕಾಂಪ್ರಿಹೆನ್ಸಿವ್ ವರ್ಡ್ used to describe the relationship between one person and another. ಅಂದ್ರೆ ಇದು ಒಂದು ಕ್ಲಿಷ್ಟ ಒಂದು ಪದ. ಏನಂದ್ರೆ ಒಬ್ಬ ಯಜಮಾನ ಮತ್ತೆ ಮೂರನೇ ವ್ಯಕ್ತಿಯ ನಡುವೆ ಯಾವ ರೀತಿ ಸಂಬಂಧ ಕಲ್ಪಿಸೋ ನಿಟ್ಟಿನಲ್ಲಿ ಇದೊಂದು ಕ್ಲಿಷ್ಟ ಪದ. ಮತ್ತೆ ಇದರಲ್ಲಿ ಒಂದು ಕಾನೂನಾತ್ಮಕ ಸಂಬಂಧ ಕಲ್ಪನೆ ಮಾಡ್ತಾರೆ. ಯಾರ ಜೊತೆಯಲ್ಲಿ ಯಾರ ನಡುವೆ ಅಂತ ಹೇಳಿದ್ರೆ, ಈ ಯಜಮಾನ ಮತ್ತೆ ಮೂರನೇ ವ್ಯಕ್ತಿಯ ನಡುವೆ ಒಂದು ಕಾನೂನಾತ್ಮಕ ಸಂಬಂಧವನ್ನ ಕಲ್ಪನೆ ನಡೆಸ್ತಾ ಒಂದು ಕ್ರಿಯೇಟ್ ಮಾಡ್ತಾರೆ. ಅಂದ್ರೆ ಅದು ಒಬ್ಬ ಏಜೆಂಟ್. ಮತ್ತೆ ಮುಂದುವರೆದು ನಾವ್ ಏನ್ ಹೇಳ್ತೀವಿ ಅಂತ ಹೇಳಿದ್ರೆ, ಇದು ನಾನು ಹೇಳ್ತಾ ಇದ್ದೆ, ಒಬ್ಬ ಏಜೆಂಟ್ ಫಿಡ್ಯೂಷಿಯರಿ ರಿಲೇಶನ್ಶಿಪ್ ಅನ್ನ ಹೊಂದಿರ್ತಾನೆ. ಮತ್ತೆ ಅವನ ಒಂದು ಕಾರ್ಯಭಾರತ್ವದ ಅಥವಾ ತನ್ನ ಕೃತ್ಯಕ್ಕೆ ಹಲವಾರು ರೀತಿಯಲ್ಲಿ ಒಂದು ಪರದೆಯನ್ನ ಅಳವಡಿಸ್ಕೊಂಡಿರ್ತಾರೆ. ಅದರಲ್ಲಿ ನಾವು ನಮ್ಮ ದಿನನಿತ್ಯದ ಜೀವನದಲ್ಲಿ ನಾವು ಹಲವಾರು ವ್ಯಕ್ತಿಗಳನ್ನ ನಾವು ನೋಡ್ಬೋದು. ಅಂದ್ರೆ ಹಲವಾರು ವ್ಯಕ್ತಿಗಳು ಅಂತ ಹೇಳಿದ್ರೆ ಅದರಲ್ಲಿ ಮುಖ್ಯವಾಗಿ ನಾವು ಕ್ಲಾಸಿಫಿಕೇಶನ್ ಆಫ್ ಏಜೆಂಟ್ಸ್, ಅಂದ್ರೆ ಅವ್ರು ಮಾಡುವಂತ ಒಂದು ಕರ್ತವ್ಯದ ಮೇಲೆ, ಅವರು ಮಾಡುವಂತ ಒಂದು ಕಾಯಕದ ಮೇಲೆ, ಅವ್ರಿಗೆ ವಹಿಸಲ್ಪಟ್ಟ ಒಂದು ಪರಿಧಿಯ ಮೇಲೆ, ಕ್ಲಾಸಿಫಿಕೇಶನ್ ಆಫ್ ಏಜೆಂಟ್ಸ್ ಬೈ ದ ನೇಚರ್ ಆಫ್ ವರ್ಕ್ ಅಂತ ಒಂದು ವಿಷಯಗಳ ಮೇಲೆ ನಾವು ಒಬ್ಬ ಕಾರ್ಯಭಾರಿಗಳನ್ನ ನಾವು ವಿಂಗಡಿಸಬಹುದು. ಅದರಲ್ಲಿ ಮುಖ್ಯವಾಗಿ ಒಂದು ಕಮರ್ಷಿಯಲ್ ಏಜೆಂಟ್ಸ್ ಮತ್ತೆ ನಾನ್ ಕಮರ್ಷಿಯಲ್ ಏಜೆಂಟ್ಸ್. ಈ ಕಮರ್ಷಿಯಲ್ ಏಜೆಂಟ್ಸ್ ಅಂದ್ರೆ ವಾಣಿಜ್ಯಾತ್ಮಕ ಒಂದು ಕಾರ್ಯಭಾರಿಗಳು. ಅದರಲ್ಲಿ ಫ್ಯಾಕ್ಟರ್, ಆಕ್ಷನರ್, ಬ್ರೋಕರ್, ಕಮಿಷನ್ ಏಜೆಂಟ್, ಬ್ಯಾಂಕರ್, ಡೆಲ್ ಟ್ರೇಡರ್ ಏಜೆಂಟ್. ಅಂದ್ರೆ ಇದೆಲ್ಲ ವಾಣಿಜ್ಯಾತ್ಮಕ ವಿಷಯಗಳನ್ನ ನಾವು ನೋಡ್ತೀವಿ. ಯಾರನ್ನ ಈ ಕಮರ್ಷಿಯಲ್ ಏಜೆಂಟ್ಸ್ ಅನ್ನ ನಾವು ನೋಡ್ತೀವಿ. ಮತ್ತೆ ಬೇರೆ ಕಮರ್ಷಿಯಲ್ ಏಜೆಂಟ್ಸ್ ಅನ್ನ ಬಿಟ್ಟು ಮತ್ತೆ ನಾನ್ ಮರ್ಕಂಟೈಲ್ ಏಜೆಂಟ್ಸ್ ಅಂತವ್ರು, ಅಂದ್ರೆ ತಾವು ಮಾಡಿರೋ ಕೆಲಸಗಳಿಗೆ ಒಂದು ಫೀಯನ್ನ ತಗೊಂಡು ನಮ್ಮನ್ನ ಪ್ರತಿನಿಧಿಸುವ ವ್ಯಕ್ತಿಗಳಿಗೆ ನಾವು ನಾನ್ ಮರ್ಕಂಟೈಲ್ ಏಜೆಂಟ್ಸ್ ಅಂತ ಕರಿತೀವಿ. ಅವರನ್ನ ಅಟಾರ್ನೀಸ್, ಸಾಲಿಸಿಟರ್ಸ್,
ಇನ್ಶೂರೆನ್ಸ್ ಏಜೆಂಟ್ಸ್ ಅಂಡ್ ಕ್ಲಿಯರಿಂಗ್ ಅಂಡ್ ಫಾರ್ವರ್ಡಿಂಗ್ ಏಜೆಂಟ್ಸ್ ಅಂತ ನಾವು ಕರಿತೀವಿ. ಇದರಲ್ಲಿ ನಾವು ಇಷ್ಟು ವಿಷಯಗಳ ನಡುವೆ ನಂತರ ಅಂದ್ರೆ ಇದರಲ್ಲಿ ಕೈಂಡ್ಸ್ ಆಫ್ ಏಜೆಂಟ್ಸ್ ಅನ್ನ ನಂತರ ನಾವು ಕೂಲಂಕುಷವಾಗಿ ಡಿಸ್ಕಸ್ ಮಾಡೋಣ. ಅದರ ಜೊತೆಲಿ ಇವಾಗ ಈ ಏಜೆನ್ಸಿ ಆಗ್ಬೇಕಂದ್ರೆ ಯಾವ ವಿಷಯ ಇರಬೇಕು, ಯಾವ ವಿಷಯ ಮುಖ್ಯವಾಗಿರ್ಬೇಕಂದ್ರೆ ಇದರಲ್ಲಿ ಯಾವ ಕರಾರು ಅಂದ್ರೆ ಈ ಕಾರ್ಯಭಾರಿ ಒಪ್ಪಂದ ಆಗ್ಬೇಕಂದ್ರೆ ಏನೇನು ವಿಷಯಗಳು ಇರಬೇಕು, ಏನೇನು ವಿಷಯ ಇರ್ಬೇಕು ಅನ್ನೋದನ್ನ ನೋಡೋಣ. ಅಂದ್ರೆ ಕಾರ್ಯಭಾರಿ ಒಪ್ಪಂದ ಆಗೋ ಸಂದರ್ಭದಲ್ಲಿ ಕಾರ್ಯಭಾರಿ ಕರಾರನ್ನ ನಾವು ನೋಡ್ತೇವಲ್ಲ, ಕಾರ್ಯಭಾರಿ ಒಪ್ಪಂದವನ್ನ ನೋಡ್ತೀವಿ. ಅದರಲ್ಲಿ ಕಾರ್ಯಭಾರಿ ಒಪ್ಪಂದ ಆಗ್ಬೇಕಂದ್ರೆ ಸಾಮಾನ್ಯವಾಗಿ ಯಾವುದೇ ಒಂದು ಕರಾರಿನಲ್ಲಿ ಏನೇನು ವಿಷಯಗಳಿರ್ಬೇಕು ಆ ವಿಷಯಗಳಿದ್ರೆ ಮಾತ್ರ ಅದು ಕಾರ್ಯಭಾರಿ ಒಪ್ಪಂದ ಒಂದು ಕರಾರು ಆಗೋದಕ್ಕೆ ಸಾಧ್ಯ. ಅದಕ್ಕೋಸ್ಕರನೇ ಇದರಲ್ಲಿ ಕೆಲವೊಂದು ವಿಷಯಗಳು ಒಂದು ಕರಾರು ಆಗೋ ಮುಂಚೆ ಒಪ್ಪಂದದಲ್ಲೇ ನಾವು ನೋಡ್ಬೋದು. ಅಂದ್ರೆ ಇದರಲ್ಲಿ ಮೊಟ್ಟ ಮೊದಲನೇದಾಗಿ ಏನಂದ್ರೆ ದ ಪ್ರಿನ್ಸಿಪಾಲ್ ಶುಡ್ ಬಿ ಕಾಂಪಿಟೆಂಟ್ ಟು ಕಾಂಟ್ರಾಕ್ಟ್. ಅಂದ್ರೆ ಒಬ್ಬ ಯಜಮಾನನು ಏನು ಈ ಕರಾರು ಮಾಡ್ಕೊಳ್ಳುವುದಕ್ಕೆ ಅವನು ಒಂದು ಅರ್ಹನಾಗಿರ್ಬೇಕು. ಅದು ಕಲಂ 183ರಲ್ಲಿ ಹೇಳಿದೆ. ಅಂದ್ರೆ ಒಬ್ಬ ಯಜಮಾನನು ಏನು ನಾವು ಸಾಮಾನ್ಯವಾಗಿ ನೋಡ್ತೀವಲ್ಲ, ಒಂದು ಕರಾರಿನಲ್ಲಿ ಏನೇನು ಅಂಶಗಳು ಇರಬೇಕು ಅಂದ್ರೆ ಕರಾರನ್ನ ಹೊಂದಬೇಕಂದ್ರೆ ಒಬ್ಬ ವ್ಯಕ್ತಿ ಒಂದು ವಯಸ್ಕನಾಗಿರ್ಬೇಕು, ಮತ್ತೆ ಆ ಕರಾರಿನ ಉದ್ದೇಶವು ಏನು ಒಂದು ನ್ಯಾಯಯುತವಾಗಿರ್ಬೇಕು, ಮತ್ತೆ ಪ್ರತಿಫಲವಿರಬೇಕು. ಇವೆಲ್ಲ ಅಂಶಗಳು ಸಾಮಾನ್ಯವಾಗಿ ಏನೇನು ಕರಾರಲ್ಲಿ ಇರುತ್ತೆ ಅಂತ ವಿಷಯಗಳಿಗೆ ಅನುಗುಣವಾಗಿ ಒಬ್ಬ ಯಜಮಾನನು ಎಲ್ಲ ಅರ್ಹತೆಯನ್ನು ಹೊಂದಿದ್ರೆ ಈ ಶುಡ್ ಬಿ ಕಾಂಪಿಟೆಂಟ್ ಟು ಕಾಂಟ್ರಾಕ್ಟ್. ಅಂದ್ರೆ ಇದನ್ನ ನಾವು ಇವಾಗ ಮೊದಲು ಈ ಕಾರ್ಯಭಾರತ್ವ ಅಂತ ತಿಳ್ಕೊಂಡ್ವಿ. ನಂತರ ಕಾರ್ಯಭಾರಿ ಅಂದ್ರೆ ಯಾರು, ಮತ್ತೆ ಒಬ್ಬ ಯಜಮಾನ ಅಂದ್ರೆ ಯಾರು, ಮತ್ತೆ ಅವರ ನಡುವಿನ ಸಂಬಂಧ ಯಾವ ರೀತಿ ಇರಬೇಕು, ಮತ್ತೆ ಎಲ್ಲಾ ವ್ಯಕ್ತಿಗಳನ್ನು ನಾವು ಏನು ಒಬ್ಬ ಕಾರ್ಯಭಾರಿ ಅಂತ ಕರೆಯೋದಕ್ಕೆ ಸಾಧ್ಯವಾ? ಯಾಕಂದ್ರೆ ನಾವು ನೋಡಿದ್ವಿ ಇವಾಗ ಕೆಲವೊಂದು ಕೃಷ್ಣ ವಿರುದ್ಧ ಗಣಪತಿಯಲ್ಲಿ ನೋಡಿದ್ವಿ, ಮತ್ತೆ ಗೌರ್ಮೆಂಟ್ ಆಫ್ ಇಂಡಿಯಾ ವರ್ಸಸ್ ಜಮಂದಾರ್ ಅಲ್ಲಿ ನೋಡಿದ್ವಿ. ಮತ್ತೆ ಇದರಲ್ಲಿ ಯಾವ ಒಂದು ಅಗ್ನಿ ಪರೀಕ್ಷೆ ಅಂದ್ರೆ ಸತ್ವ ಪರೀಕ್ಷೆ ನೀಡಬೇಕು, ಈ ಕೆಲವು ಅವರ ಸಂಬಂಧ ಕಾರ್ಯಭಾರತ್ವದಲ್ಲಿ ಬರುತ್ತಾ ಇಲ್ವಾ ಅನ್ನೋದನ್ನ ನಾವು ಲೂಮ್ ಕರನ್ ವಿರುದ್ಧ ಜಾನ್ ಅಂಡ್ ಕಂಪನಿಯಲ್ಲಿ ನೋಡಿದ್ವಿ. ಇದರಲ್ಲಿ ಏನಂತ ಹೇಳಿದ್ರೆ ಕೆಲವೊಂದು ವಿಷಯಗಳನ್ನ ನಾವು ನೋಡ್ಬೇಕಾಗುತ್ತೆ. ಏನಂದ್ರೆ ಅವರ ಸಂಬಂಧವು ಯಾವ ರೀತಿ ಇರುತ್ತೆ ಅಂದ್ರೆ ಎಲ್ಲಾ ವ್ಯಕ್ತಿಗಳು ಒಂದು ಕಾರ್ಯಭಾರಿಗಳಾಗಲ್ಲ. ಮತ್ತೆ ಕೆಲವು ವ್ಯಕ್ತಿಗಳು ಮತ್ತೆ ಅವರಿಗೆ ಕೊಟ್ಟಿರೋಂತಹ ಒಂದು ಅಧಿಕಾರದ ಪರಿಧಿಯಲ್ಲಿ ಅವ್ರು ಕೆಲಸ ಮಾಡಿದ್ರೆ ಅಂತ ವ್ಯಕ್ತಿಗಳನ್ನ ನಾವು ಅಂತ ಕೃತ್ಯಗಳಿಗೆ ಒಬ್ಬ ಯಜಮಾನ ಅವನು ಏನು ಹೊಣೆಗಾರಿಕೆಯನ್ನು ಹೊಂದಿರ್ತಾನೆ. ಅದರಲ್ಲಿ ಮುಖ್ಯವಾಗಿ ಈ ಎಲ್ಲಾ ವಿಷಯಗಳಾದ್ಮೇಲೆ ಅತ್ಯವಶ್ಯಕ ಅಂಶಗಳು ಯಾವುದ್ರಲ್ಲಿ ಕಾರ್ಯಭಾರತ್ವದಲ್ಲಿ ಅತ್ಯವಶ್ಯಕ ಅಂಶಗಳು ಕಲಂ 183, ಕಲಂ 184 ಮತ್ತೆ ಕಲಂ 185 ಈ ಮೂರು ಸೆಕ್ಷನ್ಸ್ ಅಲ್ಲಿ ನೋಡ್ಬೇಕು. ಮೊದಲನೇದು ದ ಪ್ರಿನ್ಸಿಪಾಲ್ ಶುಡ್ ಬಿ ಕಾಂಪಿಟೆಂಟ್ ಟು ಕಾಂಟ್ರಾಕ್ಟ್. ಎರಡನೇ ವಿಷಯ ದ ಏಜೆಂಟ್ ಮೇ ನಾಟ್ ಬಿ ಕಾಂಪಿಟೆಂಟ್ ಟು ಕಾಂಟ್ರಾಕ್ಟ್ ಕ್ಯಾನ್ ಆಲ್ಸೋ ಎಂಟರ್ ಇನ್ ಟು ದಿ ವ್ಯಾಲಿಡ್ ಕಾಂಟ್ರಾಕ್ಟ್. ಅಂದ್ರೆ ಇದು ಒಂಥರ ಒಂದು ವಿಶೇಷವಾಗಿರುವಂತ ವಿಷಯ ಯಾವ್ದ್ರಲ್ಲಿ ಈ ಕಾರ್ಯಭಾರ ಸಿದ್ಧಾಂತದಲ್ಲಿ ಇದೊಂದು ವಿಶೇಷವಾದ ವಿಷಯ. ಯಾಕಂದ್ರೆ ದ ಪ್ರಿನ್ಸಿಪಾಲ್ ಶುಡ್ ಬಿ ಕಾಂಪಿಟೆಂಟ್ ಟು ಕಾಂಟ್ರಾಕ್ಟ್ ಅಂದ್ರೆ ಮಾಲೀಕ ಅರ್ಹನಾಗಿರ್ಬೇಕು. ಕೆಲವೊಂದು ಸಮಯದಲ್ಲಿ ಕಾರ್ಯಭಾರಿಯ ಅರ್ಹನಾಗ ಯಾವುದೋ ಒಂದು ಕರಾರು ಅಥವಾ ಕರಾರು ಬರಲ್ಲ, ಒಪ್ಪಂದಕ್ಕೆ ಏನು ಒಂದು ವಯಸ್ಕನಾಗಿರಬೇಕು ಅನ್ನೋ ಒಂದು ಕಡ್ಡಾಯವಿಲ್ಲ, ಅವನು ಮಾನಸಿಕ ಸೀಮಿತವಾಗಿರ್ಬೇಕು ಅನ್ನೋದಿಲ್ಲ. ಅಂದ್ರೆ ಈ ನಾಟ್ ಹ್ಯಾವ್ ದಿ ವಾಟ್ ಯು ಕಾಲ್ ದ ಮ್ಯಾಂಡೇಟರಿ ಥಿಂಗ್ಸ್ ಇನ್ ವಾಟ್ ವಿ ಕ್ಯಾನ್ ಸಿ ಇನ್ ದ ಕಾಂಟ್ರಾಕ್ಟ್ ಆಕ್ಟ್ ದಟ್ he should be a major person. ಅದೆಲ್ಲ ಬರುತ್ತಲ್ಲ, that he may not have so many things. The agent may not be competent to contract, but he can also enter into the valid contract. ಅಂದ್ರೆ ಅವನು ಅದರಲ್ಲಿ ಏನೋ ಒಂದು ಕರಾರನ್ನ ಒಂದು ಒಪ್ಪಂದವನ್ನು ಮಾಡ್ಕೋಬಹುದು. ಮತ್ತೆ ಇದರ ಔಚಿತ್ಯತೆ ಏನು, ವಾಟ್ ಈಸ್ ದ ವ್ಯಾಲಿಡಿಟಿ ಆಫ್ ದಿಸ್ ಅಗ್ರಿಮೆಂಟ್ ಅಂದ್ರೆ ಇಟ್ ಈಸ್ ಡೀಮ್ಡ್ ಟು ಬಿ ಎ ವ್ಯಾಲಿಡ್ ಕಾಂಟ್ರಾಕ್ಟ್. ಅಂದ್ರೆ ಒಬ್ಬ ಕಾರ್ಯಭಾರಿಯು ಕೆಲವೊಂದು ಸಮಯದಲ್ಲಿ ಅವನು ಒಂದು ಕರಾರಕ್ಕೆ ಒಳಪಡುವಂತ ಒಂದು ಅನರ್ಹತೆಯನ್ನ ಹೊಂದಿದ್ರು ಸಹ ಅವನು ಒಬ್ಬ ಮಾಲೀಕನಿಂದ ಅವನನ್ನ ಒಬ್ಬ ಕಾರ್ಯಭಾರಿಯಾಗಿ ನೇಮಿಸಿದ ಸಂದರ್ಭದಲ್ಲಿ ಅದು ಒಂದು ವಿದ್ಯುಕ್ತ ಒಂದು ಕರಾರು ಅಂತಾನೆ ನಾವು ಹೇಳ್ತೀವಿ.
ಮತ್ತೆ ಇದರಲ್ಲಿ ಏನಪ್ಪಾ ಅಂದ್ರೆ ಇಂತಹ ಒಂದು ಕೃತ್ಯಕ್ಕೆ, ಇಂತಹ ಒಂದು ಒಬ್ಬ ಒಬ್ಬ ಕಾರ್ಯಭಾರಿ ಕೃತ್ಯಕ್ಕೆ ಅಂದ್ರೆ ಒಂದು 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 ಕರಾರನ್ನ ಹೊಂದೋದಕ್ಕೆ ಅನರ್ಹನಾದ ವ್ಯಕ್ತಿಯ ಕೃತ್ಯಕ್ಕೆ ಮಾಲೀಕ ಹೊಣೆಗಾರಿಕೆಯನ್ನು ಹೊಂದಿರ್ತಾನೆ ಅಂದ್ರೆ ಅವನು ಪ್ರತಿಶತ 100% ಅವನು ಅಂತಹ ಒಂದು ಕೃತ್ಯಕ್ಕೆ ಹೊಣೆಗಾರಿಕೆಯನ್ನ ಹೊಂದಿರ್ತಾನೆ. ಇದು ಒಂದು ಇಟ್ ಈಸ್ ದ ಸ್ಪೆಷಾಲಿಟಿ ಆಫ್ ದಿ ಏಜೆನ್ಸಿ ಆಸ್ಪೆಕ್ಟ್. ದಿಸ್ ವಿ ಕ್ಯಾನ್ ಸಿ ಅಂಡರ್ ಸೆಕ್ಷನ್ 184. ಮತ್ತೆ ಮೂರನೇದು ಒಂದು ಇಂತಹ ಒಂದು essentiality, which is the third essentiality of the agency, means there should not be consideration, there should be no consideration to create an agency. ಅಂದ್ರೆ ಸಮಾನವಾಗಿ ಕರಾರು ಆಗ್ಬೇಕಂದ್ರೆ ಅಲ್ಲಿ ಪ್ರತಿಫಲವಿರ್ಬೇಕು ಅಂತ ನಾವು ನೋಡಿದ್ವಿ. ಆದ್ರೆ there may not be any consideration to create an agency. ಮತ್ತೆ ನಿಮ್ಗೆ ಗೊತ್ತಿರೋ ರೀತಿಯಲ್ಲಿ ನಾವು ಯಾವುದು ಈ ಬೇಲ್ಮೆಂಟ್ ಅನ್ನ ನೋಡ್ತಾ ಇರುವಾಗ ಅದರಲ್ಲೂ ಸಹ there is a gratuitous bailment and ನಾನ್ ಗ್ರಾಟ್ಯುಚಸ್ ಬೇಲ್ಮೆಂಟ್. ಅಂದ್ರೆ ಅದರಲ್ಲಿ ಒಂದು ಪ್ರತಿಫಲ ಇರುವಂತ ಒಂದು ಬೇಲ್ಮೆಂಟ್ ಇರ್ಬೋದು, ಅಥವಾ ಪ್ರತಿಫಲವಿಲ್ಲದೆಯ ಒಂದು ಬೇಲ್ಮೆಂಟ್ ಸಹ ಇರಬಹುದು. ಮತ್ತೆ ಇದರನ್ನ ಈ ರೈಟ್ಸ್ ಆಫ್ ದಿ ಏಜೆಂಟ್ ಅನ್ನೋದ್ರಲ್ಲಿ ನಾವು ನೋಡ್ಬೋದು, ಏನ್ ಕನ್ಸಿಡರೇಷನ್ ಕೊಡ್ಬೇಕಾಗುತ್ತೆ, ಯಾವ ಕನ್ಸಿಡರೇಷನ್ ಕೊಡ್ಬೇಕಾಗಿಲ್ಲ ಅಂತ ನಾವು ನೋಡ್ಬೋದು. ಒಬ್ಬ ಕಾರ್ಯಭಾರಿ ಕೆಲಸ ಮಾಡಿರುವಂತ ಸಮಯದಲ್ಲಿ ಅವನಿಗೆ ಏನಾದ್ರೂ ಒಂದು ಪ್ರತಿಫಲ ಸಿಗ್ಬೇಕೋ ಬೇಡೋ ಅನ್ನೋದನ್ನ ನಾವು ಮುಂದಿನ ತರಗತಿಗಳಲ್ಲಿ ನೋಡೋಣ. ಇದರಲ್ಲಿ ಅಕಾರ್ಡಿಂಗ್ ಟು ದಿ ರೂಲ್ಸ್ ದ ಏಜೆಂಟ್ ನೀಡ್ ನಾಟ್ ಬಿ ಪೇಯ್ಡ್. ಅಂದ್ರೆ ಅವನಿಗೆ ಇವಾಗ ಇಂತ ಅವನು ಕೆಲಸ ಮಾಡ್ಬೇಕಂದ್ರೆ ಒಳ್ಳೆ ದುಡ್ಡು ತಗೊಂಡು ಅವ್ನು ಕೆಲಸ ಮಾಡೋಂತ ಒಂದು ಕಡ್ಡಾಯವೇನಿಲ್ಲ. ಇದರಲ್ಲಿ ಮುಂದಿನ ಭಾಗವಾಗಿ ನಾವು ಏನ್ ನೋಡ್ತೀವಿ ಅಂದ್ರೆ ವಾಟ್ ಆರ್ ದ ಫೀಚರ್ಸ್ ಅಂಡ್ ರೂಲ್ಸ್ ಆಫ್ ಏಜೆನ್ಸಿ. ಅಂದ್ರೆ ಈ ಕಾರ್ಯಭಾರತ್ವದ ಬಗ್ಗೆ ಯಾರು ಕೆಲವೊಂದು ಮುಂದಿನ ವಿಷಯಗಳನ್ನ ನಾವು ತಿಳ್ಕೊಬೇಕಾಗುತ್ತೆ. ಅಂದ್ರೆ ಇವಾಗ ನಾವು ಏನ್ ನೋಡಿದ್ವಿ, ಏಜೆನ್ಸಿ ಅಂದ್ರೆ ಏನು, ಏಜೆಂಟ್ ಅಂದ್ರೆ ಯಾರು, ಪ್ರಿನ್ಸಿಪಾಲ್ ಅಂದ್ರೆ ಯಾರು, ಮತ್ತೆ ಅವರ ನಡುವಿನ ಯಾವ ರೀತಿ ಸಂಬಂಧ ಇರುತ್ತೆ, ಮತ್ತೆ ಅದರಲ್ಲಿ ಅವರ ನಡುವಿನ ಸಂಬಂಧ ಯಾವ ರೀತಿ ಯಾವ ಒಂದು ಟೆಸ್ಟ್ ಅನ್ನ ನಾವು ಯಾವ ಒಂದು ಮಾನದಂಡವನ್ನ ನಾವು ಉಪಯೋಗಿಸ್ಬೇಕು, ಅದನ್ನೇ ಲೂಮ್ ಕರಾನ್ ವಿರುದ್ಧ ಜಾನ್ ಅಂಡ್ ಕಂಪನಿಯಲ್ಲಿ ನಾವು ನೋಡಿದ್ವಿ. ಮತ್ತೆ ಇದರಲ್ಲಿ ಏನೇನು ಅಂಶಗಳು ಇರ್ಬೇಕು ಅಂದ್ರೆ ಅತ್ಯವಶ್ಯಕ ಅಂಶಗಳು, ಕಾರ್ಯಭಾರ ಸಿದ್ಧಾಂತ ಆಗ್ಬೇಕಂದ್ರೆ ಏನೇನು 3 ಅತ್ಯವಶ್ಯಕ ಅಂಶಗಳು ಅಂದ್ರೆ ಒಬ್ಬ ಪ್ರಿನ್ಸಿಪಾಲ್ ಶುಡ್ ಬಿ ಎ ಕಾಂಪಿಟೇಟಿವ್ ಕಾಂಟ್ರಾಕ್ಟ್, ಮತ್ತೆ ಎರಡನೇದು ದ ಏಜೆಂಟ್ ವಿಲ್ ನಾಟ್ ಬಿ ಕಾಂಪಿಟೇಟಿವ್ ಕಾಂಟ್ರಾಕ್ಟ್, ಮೂರನೇದು ದೇರ್ ಶುಡ್ ನಾಟ್ ಬಿ ಎನಿ ಕನ್ಸಿಡರೇಷನ್ ಟು ನೆಸೆಸರಿ ಟು ಕ್ರಿಯೇಟ್ ಆನ್ ಏಜೆನ್ಸಿ. ಇಂಥ ವಿಷಯಗಳು ಅಂದ್ರೆ ಅತ್ಯವಶ್ಯಕ ಅಂಶಗಳನ್ನ ನಾವು ನೋಡಿದ್ವಿ. ಅಂದ್ರೆ ಇವನ್ನೆಲ್ಲ ಬರೀಬೇಕಾಗುತ್ತೆ. ಅಂದ್ರೆ ಏಜೆನ್ಸಿ ಬಗ್ಗೆ ಕೇಳಿರುವಂತ ಪ್ರಶ್ನೆ ಬಂದಾಗ ಇವೆಲ್ಲ ಬರಿಬೇಕಾಗುತ್ತೆ. ನಂತರ ಏನಂದ್ರೆ ಅದ್ರ ಬಗ್ಗೆ ಫೀಚರ್ಸ್ ಮತ್ತೆ ರೂಲ್ಸ್ ಆಫ್ ಏಜೆನ್ಸಿ ಬರುತ್ತಾರೆ. ಈ ಏಜೆನ್ಸಿ ಕಾರ್ಯಭಾರದ ಬಗ್ಗೆ ನಾವು ಕಂಪ್ಲೀಟ್ ಆಗಿ ಒಂದು ಉತ್ತರವನ್ನ ಬರೆದ ರೀತಿಯಲ್ಲಿ ಆಗುತ್ತೆ. ಇದ್ರ ಜೊತೆಗೆ ಇನ್ನೊಂದು ಅದಕ್ಕೆ ಅಟ್ಯಾಚ್ಡ್ ಕ್ವಶನ್ ಕೊಡ್ತಾರೆ. ಅಂದ್ರೆ ಬರೀ ಇಷ್ಟನ್ನೇ ಕೊಡೋದಿಲ್ಲ. ಬರೀ ಏಜೆನ್ಸಿ ಅಂದ್ರೆ ಬರೀ ನಾವು ಏಜೆಂಟ್ ಅಂದ್ರೆ ಯಾರು ಮತ್ತೆ ಪ್ರಿನ್ಸಿಪಾಲ್ ಅಂದ್ರೆ ಯಾರು ಅಷ್ಟನ್ನು ಬರೆದ್ರೆ ಸಾಕಾಗಲ್ಲ. ಮತ್ತೆ ಇದರಲ್ಲಿ ಫೀಚರ್ಸ್ ಅಂಡ್ ರೂಲ್ಸ್ ಆಫ್ ಏಜೆನ್ಸಿ ಹೋಗೋಣ. ಇದರಲ್ಲಿ ಫೀಚರ್ಸ್ ಅಲ್ಲಿ ಏನಂದ್ರೆ ಹೂ ಮೇ ಎಂಪ್ಲಾಯ್ ಅನ್ ಏಜೆಂಟ್ ಅಂದ್ರೆ ಸೆಕ್ಷನ್ 183 ಪ್ರಕಾರ ಯಾರು ಒಬ್ಬ ಏಜೆಂಟ್ ಅನ್ನ ನೇಮಕ ಮಾಡಬಹುದು. ಅದರಲ್ಲಿ ಏನಂದ್ರೆ ಎನಿ ಪರ್ಸನ್ ಆಫ್ ಸೌಂಡ್ ಮೈಂಡ್ ಅಂಡ್ ಮೇಜರ್ ಅಂದ್ರೆ ಯಾರು ಬೇಕಾದ್ರೂ ಒಬ್ಬ ಬುದ್ಧಿಭ್ರಮಣೆ ಆಗದಿರುವಂತ ವ್ಯಕ್ತಿ ಅಂದ್ರೆ ಈ ಶುಡ್ ಹ್ಯಾವ್ ದ ಸೌಂಡ್ ಮೈಂಡ್. ಮತ್ತೆ ವಯಸ್ಕ ಅಂದ್ರೆ ಅವರು ಒಬ್ಬ ಕಾರ್ಯಭಾರಿಯನ್ನ ತನ್ನ ಕೆಲಸವನ್ನ ಮಾಡಿಸ್ಕೊಳ್ಳೋದಕ್ಕಾಗಿ ಒಬ್ಬ ಕಾರ್ಯಭಾರಿಯನ್ನ ನೇಮಿಸ್ಕೋಬಹುದು ಅಂತ ಹೇಳ್ಬಿಟ್ಟು ಈ ಕರಾರು ಅಧಿನಿಯಮದಲ್ಲಿ ಹೇಳಿದ್ದಾರೆ. ಅದೇ ರೀತಿಯಲ್ಲಿ ಹೂ ಮೇ ಬಿ ಆನ್ ಏಜೆಂಟ್ ಸೆಕ್ಷನ್ 184ರಲ್ಲಿ ಯಾರು ಆಗ್ಬೋದು ಅಂತ ನೋಡಿದ್ವಿ. ಇದನ್ನೆಲ್ಲ ನಾವು ನೋಡಿದೀವಿ ಯಾವ್ದ್ರಲ್ಲಿ ಇವಾಗ ಎಸೆನ್ಷಿಯಲ್ಸ್ ಅನ್ನು ನೋಡಿದೀವಿ. ಇದನ್ನ ಫೀಚರ್ಸ್ ಅಂತಾನು ಕರಿಬಹುದು. ಎನಿ ಪರ್ಸನ್ ಈವನ್ ಎ ಮೈನರ್ ಆರ್ ಅನ್ಸೌಂಡ್ ಮೈಂಡ್ ಪರ್ಸನ್ ಕ್ಯಾನ್ ಬಿಕಮ್ ಎ ಏಜೆಂಟ್. ಮತ್ತೆ ಇದರಲ್ಲಿ ಯಾವ ಸಂದರ್ಭದಲ್ಲಿ ಒಬ್ಬ ಕಾರ್ಯಭಾರಿಯು ಅವನ ಹೊಣೆಗಾರಿಕೆಯನ್ನು ಹೊಂದಿರ್ತಾನೆ ಅಂದ್ರೆ ಜನರಲಿ ಏಜೆಂಟ್ ಈಸ್ ಲಯಬಲ್ ಟು ದಿ ಪ್ರಿನ್ಸಿಪಾಲ್ ಬಟ್ ನಾಟ್ ಇಫ್ ಈಸ್ ಮೈನರ್ ಆರ್ ಈಸ್ ಆಫ್ ಅನ್ಸೌಂಡ್ ಮೈಂಡ್. ಅಂದ್ರೆ ಇವಾಗ ನಾನು ಹೇಳ್ದೆ ಏಜೆಂಟ್ ಒಬ್ಬ ಅನ್ಸೌಂಡ್ ಮೈಂಡ್ ಮತ್ತೆ ಮೈನರ್ ಆಗಿರೋ ಸಂದರ್ಭದಲ್ಲಿ ಅವನು ತನ್ನ ಕೃತ್ಯಕ್ಕೆ ಅವನು ಹೊಣೆಗಾರಿಕೆ ಆಗಿಲ್ಲ. ಅಂದ್ರೆ ಯಾವ ಕೃತ್ಯಕ್ಕೆ ಅಂತ ಹೇಳಿದ್ರೆ
ಒಂದು ವೇಳೆ ಅವನಿಗೆ ಕೊಟ್ಟಿರುವಂತ ಒಂದು ಕೃತ್ಯಗಳಲ್ಲಿ ತಪ್ಪಾಗಿ ಇದ್ ಮಾಡಿದ್ರೆ ಅಥವಾ ಯಾವುದೇ ಒಂದು ಲಾಸ್ ಮೂರನೇ ವ್ಯಕ್ತಿಗೆ ಯಾವುದೇ ಒಂದು ಒಂದು ಏನು ಒಂದು ನಷ್ಟ ಉಂಟು ಮಾಡಿದ್ರೆ ಅಂತ ನಷ್ಟವನ್ನು ತುಂಬಿಕೊಡುವಂತ ಕೆಲಸವನ್ನು ಯಾರು ಮಾಲೀಕ ಹೊಂದಿರ್ತಾನೆ. ಮತ್ತೆ 185ರಲ್ಲಿ there should be no consideration is necessary to create an agency. ಇದನ್ನ ನಾವು ಫೀಚರ್ಸ್ ಅಂತ ಕರಿಬಹುದು ಅಥವಾ ಎಸೆನ್ಷಿಯಲ್ಸ್ ಅಂತಾನು ನಾವು ಕರಿಬಹುದು. ಮುಂದಿನ ಭಾಗವಾಗಿ ನಾವು ಈ ಏಜೆನ್ಸಿ ಬಗ್ಗೆ ಏನು ಒಂದು ನಿಯಮಗಳನ್ನ ನಾವು ನೋಡ್ಬೋದು ಅಂತ ಹೇಳಿದ್ರೆ ಇದರಲ್ಲಿ 2 ನಿಯಮಗಳನ್ನ ನಾವು ನೋಡ್ಬೇಕಾಗುತ್ತೆ. ಅಂದ್ರೆ ಇದರಲ್ಲಿ ಯಾವ ನಿಯಮಗಳನ್ನ ನೋಡ್ಬೇಕಂದ್ರೆ ಮೊದಲನೇ ನಿಯಮ, whatever a principal can do by himself, he may get it done through an agent except where the act is of personal nature. ಇದು ನಿಯಮ ಯಾವ್ದ್ರಲ್ಲಿ, ಕಾರ್ಯಭಾರಿ ಸಿದ್ಧಾಂತದ ಮೊದಲನೇ ನಿಯಮ. ಅಂದ್ರೆ ಇದ್ರಲ್ಲಿ ಏನಂತ ಹೇಳಿದ್ರೆ, ಒಪ್ಪಂದ ಮಾಡಿಕೊಳ್ಳಲು ಅರ್ಹನಾದ ವ್ಯಕ್ತಿಯು ತಾನೇ ಸ್ವತಃ ಮಾಡಬಹುದಾದ ಕಾರ್ಯವನ್ನು ತನ್ನ ಕಾರ್ಯಭಾರಿಯ ಮೂಲಕ ಮಾಡಿಸುವುದು. ಇದು ಅಂದ್ರೆ ಅವನು ಪ್ರಿನ್ಸಿಪಾಲ್ ತಾನೇ ಮಾಡಬಹುದು, ಆದ್ರೆ ತಾನೇ ಮಾಡಿದ್ರೆ ಅದು ಈ ಕಾರ್ಯಭಾರಿ ಸಿದ್ಧಾಂತದಲ್ಲಿ ಬರಲ್ಲ. ಸೊ ಹಿ ಮೇ ಗೆಟ್ ಇಟ್ ಡನ್ ಥ್ರೂ ಆನ್ ಏಜೆಂಟ್. ಅಂದ್ರೆ ಅವನು ಒಬ್ಬ ಕಾರ್ಯಭಾರಿಯನ್ನ ನೇಮಕ ಮಾಡುವಂತ ಸಮಯದಲ್ಲಿ ನೇಮಕ ಮಾಡ್ಕೊಂಡು ಮಾಡ್ಬೋದು. ಅಂದ್ರೆ ಅವ್ನು ನೇಮಕ ಮಾಡ್ಕೊಂಡು ಎಕ್ಸ್ಪ್ರೆಸ್ ಕಾಂಟ್ರಾಕ್ಟ್ ಮತ್ತೆ ಈ ತರ ಎಲ್ಲ ಎಕ್ಸ್ಪ್ರೆಸ್ ಅಪಾಯಿಂಟ್ಮೆಂಟ್ ಮತ್ತೆ ಬೇರೆ ಬೇರೆ ವಿಷಯಗಳು ಬರುತ್ತೆ. ಅಂದ್ರೆ ಅಪಾಯಿಂಟ್ಮೆಂಟ್ ಆಫ್ ಈ ಏಜೆಂಟ್ಸ್ ಬಗ್ಗೆ ಬಂದಾಗ ನಾವು ಅದನ್ನ ಡಿಸ್ಕಸ್ ಮಾಡೋಣ, ಮುಂದಿನ ತರಗತಿಯಲ್ಲಿ ಮಾಡೋಣ. ಆದ್ರೆ ಅವನು ಯಾವಾಗ ಒಬ್ಬ ವ್ಯಕ್ತಿಯನ್ನ ಏನು ಒಂದು ನೇಮಕ ಮಾಡಿಕೊಂಡ ಸಂದರ್ಭದಲ್ಲಿ ಅವನು ತಾನೇ ಸ್ವತಃ ಮಾಡುವಂತ ಕೃತ್ಯ ಯಾವ ರೀತಿ ಇರುತ್ತೆ ಅಂತ ಕೃತ್ಯವನ್ನು ವಹಿಸಬಹುದು ಅಂತ ಹೇಳಿದ್ರು. ಅಂದ್ರೆ ಎಕ್ಸೆಪ್ಟ್ ವೇರ್ ದ ಆಕ್ಟ್ ಈಸ್ ಆಫ್ ಪರ್ಸನಲ್ ನೇಚರ್. ಮತ್ತೆ ಎರಡನೇದು ಏನಂತ ಹೇಳಿದ್ರೆ, it is based on the maxim, he who acts through an agent is himself acting, and it is presumed that the act of the agent is deemed to be the acts of the principal. ಅಂದ್ರೆ ಇನ್ನೊಬ್ಬರ ಮೂಲಕ ಕಾರ್ಯ ಮಾಡಿಸುವಂತ ವ್ಯಕ್ತಿಯು ತಾನೇ ಸ್ವತಃ ಮಾಡಿದಂತಾಗುತ್ತದೆ. ಅದರ ಬಗ್ಗೆ ನಾವು ಸುಮಾರು ಮ್ಯಾಕ್ಸಿಮ್ಸ್ ಇದೆ, ಇದರಲ್ಲಿ ಸುಮಾರು ಮ್ಯಾಕ್ಸಿಮ್ಸ್ ಇದೆ. ಅದರಲ್ಲಿ ಲ್ಯಾಟಿನ್ ಮ್ಯಾಕ್ಸಿಮ್ ಫಿ facit per alium facit per se speaks about the acts of agent. ಇದು ಇದರ ಬಗ್ಗೆ ಹೇಳುತ್ತೆ. ಯಾವುದು ಲ್ಯಾಟಿನ್ ಮ್ಯಾಕ್ಸಿಮ್ ಕ್ವಿ facit per alium facit per se speaks about the acts of agent. ಅಂದ್ರೆ ಇದು ಒಂದು ನಿಯಮಗಳು, ಅಂದ್ರೆ ಕಾರ್ಯಭಾರಿ ಸಿದ್ಧಾಂತದ ಬಗ್ಗೆ ಇರುವಂತಹ ನಿಯಮಗಳು. ಅದರಲ್ಲಿ ಮೊದಲನೇ ನಿಯಮ ಏನಂತ ಹೇಳುತ್ತೆ, ಒಪ್ಪಂದ ಮಾಡಿಕೊಳ್ಳಲು ಅರ್ಹನಾದ ವ್ಯಕ್ತಿಯು ತಾನೇ ಸ್ವತಃ ಮಾಡಬಹುದಾದ ಕಾರ್ಯವನ್ನು ತನ್ನ ಕಾರ್ಯಭಾರಿಯ ಮೂಲಕ ಮಾಡಬಹುದು. ಅಂದ್ರೆ ತಾನೇ ಮಾಡ್ಕೊಳ್ಳುವಂತ ಏನು ಒಂದು ವೈಯಕ್ತಿಕ ಕೆಲಸಗಳನ್ನ ಒಂದು ಕಾರ್ಯಭಾರಿಯ ಮೂಲಕ ಮಾಡ್ಕೋಬಹುದು. ಇನ್ನೊಬ್ಬರ ಮೂಲಕ ಕಾರ್ಯ ಮಾಡಿಸೋ ವ್ಯಕ್ತಿಯು ತಾನೇ ಸ್ವತಃ ಮಾಡಿದಂತಾಗುತ್ತದೆ. ಮೊದಲನೇದು ಬೇರೆಯವ್ರ ಕೈಯಲ್ಲಿ ಮಾಡಿಸ್ಕೋಬಹುದು, ಮತ್ತೆ ಅಕಸ್ಮಾತ್ ಮಾಡಿಸೋ ಸಂದರ್ಭದಲ್ಲಿ ಅವನೇ ಖುದ್ದಾಗಿ ಮಾಡಿದಂತಾಗಿರುತ್ತದೆ. ಅಂದ್ರೆ ಕಾರ್ಯಭಾರಿಯ ಮೂಲಕ ಮಾಡಿಸಿದ್ರು ಸಹ ಅಂತಹ ಕೃತ್ಯವು ಒಬ್ಬ ಮಾಲೀಕ ಅಥವಾ ಯಜಮಾನನೇ ಮಾಡಿದಂತೆ ಆಗುತ್ತದೆ. ದಟ್ ಇಸ್ ಎ ಪ್ರೆಸಂಪ್ಷನ್. ಅದನ್ನು ನಾವು ಯಾವ್ದ್ರಲ್ಲಿ ನೋಡ್ತೀವಿ, ಲ್ಯಾಟಿನ್ ಮ್ಯಾಕ್ಸಿಮ್ ಪಿ ಫ್ಯಾಸಿಟ್ ಪರ್ ಆಲಿಯಂ ಫ್ಯಾಸಿಟ್ ಪರ್ ಸೆ ಸ್ಪೀಕ್ಸ್ ಅಬೌಟ್ ದಿ ಆಕ್ಟ್ಸ್ ಆಫ್ ಏಜೆಂಟ್. ಇದನ್ನು ನಾವು ಮ್ಯಾಕ್ಸಿಮ್ಸ್ ಅನ್ನ ಎಕ್ಸಾಮ್ಸ್ ಅಲ್ಲಿ ಬರೀಬೇಕಾಗುತ್ತೆ. ಇದರಲ್ಲಿ ಈ ಸೆಕ್ಷನ್ 226ರಲ್ಲಿ ಕೆಲವೊಂದು ವಿಷಯಗಳು ಹೇಳಿದೆ. ಅದರಲ್ಲಿ ಏನಂದ್ರೆ, ದ ಪ್ರಿನ್ಸಿಪಾಲ್ ಇಸ್ ಲೈಬಲ್ ಫಾರ್ ಆಲ್ ದ ಆಕ್ಟ್ಸ್ ಆಫ್ ಎ ವಿಚ್ lawful within the scope of his authority. The principal is liable for all the acts of which are lawful and within the scope of his authority. ಅಂದ್ರೆ ನಾನು ಮೊನ್ನೆ ಹೇಳಿದೆ, ಒಬ್ಬ ಯಜಮಾನ ಏನು ತನ್ನ ಕಾರ್ಯಭಾರಿಗೆ ಏನು ಇದು ಅಲ್ಪವಯಿ ಮತ್ತೆ ಬೇರೆ ವ್ಯಕ್ತಿಯನ್ನ ಬಿಟ್ಟು ಬೇರೆಯವ್ರಿಗೆ ಏನೇನು ಕೆಲಸಗಳನ್ನ ವಹಿಸಿರ್ತಾನೆ, ಮತ್ತೆ ಅವರ ನಡುವೆ ಏನು ಅಂಡರ್ಸ್ಟ್ಯಾಂಡಿಂಗ್ ಇರುತ್ತೆ, ಆ ಅಂಡರ್ಸ್ಟ್ಯಾಂಡಿಂಗ್ ಒಂದು ಆಧಾರದ ಮೇಲೆ ಅವ್ರಿಗಿರುವಂತ ಒಂದು ಫಿಡ್ಯೂಷಿಯರಿ ರಿಲೇಶನ್ಶಿಪ್ ಮೇಲೆ ಯಾವ ಈ ಕೆಲಸವನ್ನು ವಹಿಸಿರ್ತಾನೆ ಅಂತ ಕೆಲಸವನ್ನ ಪರದಿಯಲ್ಲಿ ಒಬ್ಬ ಕಾರ್ಯಭಾರಿ ನಿರ್ವಹಿಸಿದ್ರೆ ಅಂತಹ ಒಂದು ಕೃತ್ಯಕ್ಕೆ ಯಜಮಾನ ಅವನು ಅದಕ್ಕೆ ಬಾಧ್ಯನಾಗಿರ್ತಾನೆ, ಹೊಣೆಗಾರಿಕೆಯನ್ನು ಹೊಂದಿರ್ತಾನೆ. ಆದ್ರೆ ಅದನ್ನ ಮೀರಿದಂತ ಸಂದರ್ಭದಲ್ಲಿ, ಅಂದ್ರೆ ಒಬ್ಬ ಕಾರ್ಯಭಾರಿಯು ತನಗೆ ನೀಡಿದಂತಹ ಒಂದು ಹೊಣೆಗಾರಿಕೆಯ ಲಕ್ಷ್ಮಣ ರೇಖೆಯನ್ನ ಮೀರಿದ್ರೆ, ಅಂದ್ರೆ ಲಕ್ಷ್ಮಣ ರೇಖೆ ಅಂದ್ರೆ ಹೀಗೆ ಇರುವಂತಿಲ್ಲ. ಕೆಲವೊಂದು ಸಮಯದಲ್ಲಿ ಆಕ್ಟ್ಸ್ ಆಫ್ ನೆಸೆಸಿಟಿ, ಕೆಲವೊಂದು ಸಮಯದಲ್ಲಿ ಒಬ್ಬ ಕಾರ್ಯಭಾರಿಯು ತಾನೇ ಖುದ್ದಾಗಿ ಒಂದು ವಿವೇಚನೆಯನ್ನ ತಗೋಬಹುದು. ಅಂದ್ರೆ ಅದು ಮಾಲೀಕನ ಒಂದು ಏನೋ ಅವನಿಗೆ ವಿರುದ್ಧವಾಗಿರ್ಬಾರ್ದು, ಅವನಿಗೆ
ಒಂದು ಶುಡ್ ಬಿ ಬೆನಿಫಿಟ್ ಫಾರ್ ಹಿಸ್ ಎಸ್ಟೇಟ್ ಅಂತ ಒಂದು ಕೃತ್ಯಗಳಿಗೆ ಒಬ್ಬ ಮಾಲೀಕ ಒಪ್ಪಿದ ನಂತರ ಒಪ್ಪಿದ್ದಾದರೆ ಅಂದ್ರೆ ವೆನ್ ಹಿ ರಾಟಿಫೈಸ್ ದ ಆಕ್ಟ್ಸ್ ಆಫ್ ದಿ ಏಜೆಂಟ್ he will be liable and he is responsible. ಒಂದು ವೇಳೆ ಅವನು ಯಾರು ಒಬ್ಬ ಕಾರ್ಯಭಾರಿ ತನಗೆ ನೀಡಿದಂತಹ ಒಂದು ಹೊಣೆಗಾರಿಕೆಯನ್ನ ಮೀರಿ ವರ್ತಿಸಿದ್ರೆ ಅಂತ ಸಮಯದಲ್ಲಿ ಕಲಂ 226 ಪ್ರಕಾರ he is not liable for the acts of the agent. ನಾವು ಇಷ್ಟು ವಿಷಯಗಳನ್ನ ಈ ನಿಯಮಗಳನ್ನ ನೋಡ್ಬೇಕಾಗುತ್ತೆ. ಅಂದ್ರೆ ಒಂದು ಏಜೆನ್ಸಿ ಅಂದ್ರೆ ಏನು, ಏಜೆಂಟ್ ಅಂದ್ರೆ ಏನು, ಪ್ರಿನ್ಸಿಪಾಲ್ ಅಂದ್ರೆ ಏನು, ಅವ್ರ ನಡುವಿರುವಂತ ಒಂದು ಸಂಬಂಧ ಯಾವ ರೀತಿ ಇರಬೇಕು, ಮತ್ತೆ ಟೆಸ್ಟ್ ಆಫ್ ಏಜೆನ್ಸಿ, ಎಸೆನ್ಸಿಯಲ್ಸ್, ಮತ್ತೆ ಫೀಚರ್ಸ್, ಮತ್ತೆ ರೂಲ್ಸ್ ಆಫ್ ಏಜೆನ್ಸಿ ನೋಡ್ತೀವಿ. ಮತ್ತೆ ಕೈಂಡ್ಸ್ ಆಫ್ ಏಜೆಂಟ್ಸ್ ಅನ್ನು ಸಹ ನಾವು ನೋಡಬಹುದು. ಇವಾಗ ಮತ್ತೆ ಮುಂದುವರೆದ ಯಾವ್ದು ಕ್ವಶನ್ ಅಂತ ಹೇಳಿದ್ರೆ, ಜೊತೆಗೆ ನಾವು ಸಾಮಾನ್ಯವಾಗಿ ಈ ವಿಶ್ವವಿದ್ಯಾಲಯದ ಪರೀಕ್ಷೆಗಳಲ್ಲಿ ಈ ರೀತಿ ಕೊಡ್ತಾರೆ. ಯಾವುದು ಹೂ ಇಸ್ ಅನ್ ಏಜೆಂಟ್ ಅಂದ್ರೆ ವಾಟ್ ಈಸ್ ಮೆಂಟ್ ಬೈ ಏಜೆನ್ಸಿ ಅಂಡ್ ಡಿಸ್ಕಸ್ ದ ಮ್ಯಾಕ್ಸಿಮ್ ಡೆಲಿಗೇಟಸ್ ನಾನ್ ಪ್ರೊಟೆಸ್ಟೆಡ್ ಡೆಲಿಗರೆ ಅಂದ್ರೆ ಎ ಡೆಲಿಗೇಟೆಡ್ ಪವರ್ ಕೆನಾಟ್ ಬಿ ಫರ್ದರ್ ರೀಡೆಲಿಗೇಟೆಡ್. ಇದರಲ್ಲಿ ಯಾವ್ದ್ರಲ್ಲಿ ಹೇಳಿದ್ದಾರೆ, ಸೆಕ್ಷನ್ 190 ಹೇಳಿದ್ದಾರೆ. ಅಂದ್ರೆ ಇದು ಸಾಮಾನ್ಯವಾಗಿ ಇದು ಸಹ ಒಂದು ಮ್ಯಾಕ್ಸಿಮು. ಇದಕ್ಕೂ ಸಹ ಒಂದು ಅಪವಾದಗಳಿದೆ, ಎಕ್ಸೆಪ್ಷನ್ಸ್ ಇದೆ. ಇದನ್ನ ನಾವು ಸಹ ಪೂರ್ಣವಾಗಿ ನಾವು ಇದನ್ನ ಡಿಸ್ಕಸ್ ಮಾಡ್ಬೇಕಾಗುತ್ತೆ. ಆದ್ರೆ ಮುಖ್ಯವಾಗಿ ಇದೊಂದು ಇದನ್ನ ನಾವು ಒಂದು ಪೂರ್ಣವಾಗಿ ನಾವು ತಿಳ್ಕೊಬೇಕಂದ್ರೆ ಇದ್ರಲ್ಲಿ ಸುಮಾರು ವಿಷಯಗಳಿದೆ. ಆದ್ರೆ ನಾವು ಎಕ್ಸಾಮ್ ಅಲ್ಲಿ ಇಷ್ಟೆಲ್ಲಾ ವಿಷಯಗಳನ್ನ ಬರೀಬೇಕು. ಅಂದ್ರೆ ಅವ ಏಜೆನ್ಸಿ ಬಗ್ಗೆ ಕೇಳಿರೋ ಸಂದರ್ಭದಲ್ಲಿ ಇವೆಲ್ಲ ಬರೆದು ನಂತರ ಇದ್ ಮಾಡ್ಬೇಕು. ಇದ್ರ ಜೊತೆಗೆ ಸಾಮಾನ್ಯವಾಗಿ ನಾನು ನೋಡಿರುವಂತಹ ಪ್ರಶ್ನೆ ಪತ್ರಿಕೆಗಳಲ್ಲಿ ಏಜೆನ್ಸಿ ಬಗ್ಗೆ ಕೇಳ್ತಾನೆ. ನಂತರ ಈ ಡೆಲಿಗೇಟಸ್ ನಾನ್ ಪ್ರೊಟೆಸ್ಟೆಡ್ ಡೆಲಿಗರಿ ಆಗಿರ್ಬೋದು, ಅಥವಾ ಕ್ರಿಯೇಷನ್ ಆಫ್ ಏಜೆನ್ಸಿ ಬಗ್ಗೆ ಕೇಳ್ಬೋದು, ಅಥವಾ ರೈಟ್ಸ್ ಅಂಡ್ ಲೈಬಿಲಿಟೀಸ್ ಆಫ್ ದಿ ಏಜೆಂಟ್ ಅಂತ ಕೇಳ್ಬೋದು. ಈ ರೀತಿ ಕೇಳ್ಬೋದು. ಅಂದ್ರೆ ಇದು ಇದ್ದೇ ಇರುತ್ತೆ. ಯಾವ್ದೋ ಏಜೆನ್ಸಿ ಬಗ್ಗೆ ನಾವು ಒಂದು ಇದನ್ನು ನಾವು ನೋಡ್ಬೇಕಾಗುತ್ತದೆ. ಇಷ್ಟು ಹೇಳಿ ಇವತ್ತಿನ ನಮ್ಮ ಒಂದು ಅಧಿವೇಶನವನ್ನ ಮುಗಿಸೋಣ. ನಾಳೆ ಮತ್ತೆ ಸಿಗೋಣ. ಜೈ ಹಿಂದ್.